ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ವತಿಯಿಂದ ಆಯೋಜಿಸಲ್ಪಟ್ಟ ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನವನ್ನು ನೀಡಿ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬರ್ತಾ ಇರುವಂಥ ಹಿರಿಯ ಸೋದರ ಮಹದೇವಪ್ಪನವರಿಗೂ, ಅವರೊಡನೆ ಸಹವರ್ತಿಯಾಗಿ ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಸೋದರ ರಾಮಚಂದ್ರರವರಿಗೂ, ಶ್ರೋತೃ ವರ್ಗಕ್ಕೂ ನನ್ನ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿಮಗೆ ತಿಳಿದ ಹಾಗೆ ಜಿಡು ಕೃಷ್ಣಮೂರ್ತಿಯವರು ಒಬ್ಬ ಶ್ರೇಷ್ಠ ಚಿಂತಕರು, ದಾರ್ಶನಿಕರು. ಭಾರತ ಕಂಡಂತಹ ಒಬ್ಬ ಅತ್ಯದ್ಭುತ ಚಿಂತಕ ಅಂತ ಹೇಳಬಹುದು. ಇಂಥ ಜಿಡ್ಡು ಕೃಷ್ಣಮೂರ್ತಿಗಳು 1895 ಇಸವಿಯಲ್ಲಿ ನಮ್ಮ ಕರ್ನಾಟಕದ ಗಡಿಯಲ್ಲಿರುವ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಂತಿರುವ ಮದನಪಲ್ಲಿಯಲ್ಲಿ ಹುಟ್ಟಿದ್ರು. ಕರ್ಮಯೋಗಿಯಾಗಿ 1986 ತನಕ ಬಿಡುವಿಲ್ಲದೆ ಕಾಯಕವನ್ನು ಮಾಡಿದರು. ಅವರ ಜೀವನದ ಉದ್ದೇಶ ಮಾನವತೆಯನ್ನು ಎಲ್ಲ ನಿರ್ಬಂಧನೆಗಳಿಂದ ಬಿಡಿಸುವುದು. ಹ್ಯುಮ್ಯಾನಿಟಿ ಈಸ್ ಕಂಡೀಷನ್ಡ್. ಹ್ಯೂಮನ್ ಬೀಯಿಂಗ್ಸ್ ಆರ್ ಕಂಡೀಷನ್ಡ್. We all live a conditioned life. ನಮ್ಮ ಜೀವನಗಳೆಲ್ಲ ಹೇಗಿದೆ ಅಂತ ಗಮನಿಸುವುದಾದ್ರೆ, ನಮ್ಮೆಲ್ಲರ ಜೀವನಗಳು, ನಾನು ಹೇಳ್ತಾ ಇರೋದು ನಮ್ಮೆಲ್ಲರ ಜೀವನಗಳನ್ನ ಗಮನಿಸಿದ್ದೇ ಆದ್ರೆ ನಾವೆಲ್ಲ ಒಂದು ರೀತಿ ನಿರ್ಬಂಧಿತರಾಗಿದ್ದೇವೆ. ಆ ನಿರ್ಬಂಧನೆಗಳಿಗೆ ಒಳಗಾಗಿ ಜೀವನವನ್ನ ನಡೆಸ್ತಾ ಇದ್ದೇವೆ. ಈ ನಿರ್ಬಂಧನೆಗಳು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಹರಡಿಕೊಂಡಿವೆ. ಚಿಕ್ಕ ವಯಸ್ಸಿನಿಂದಲೇ ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಾಂಧವರು, ಸ್ನೇಹಿತರು, ಉಪಾಧ್ಯಾಯರು, ಸಮಾಜ, ಸಮುದಾಯ ನಮ್ಮನ್ನ ತಿಳಿದೋ ತಿಳಿಯದೆಯೋ ನಿರ್ಬಂಧನೆಗಳಿಗೆ ಒಳಗಾಗಿ ಬದುಕುವಂತೆ ನಮಗೆ ತರಬೇತಿಯನ್ನ ನೀಡಿಬಿಡುತ್ತೆ. ಆ ನಿರ್ಬಂಧನೆಗಳ ಮಧ್ಯೆ ನಾವು ಯಾವ ಕಾರಣಕ್ಕೋಸ್ಕರ ಈ ಭೂಮಿಗೆ ಬಂದು ಅದನ್ನ ನಾವು ಪೂರ್ತಿ ಮರ್ತೆ ಹೋಗ್ತೇವೆ. ಸಮಾಜ, ಸಮುದಾಯ, ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ನಮ್ಮ ಉಪಾಧ್ಯಾಯರು, ನಮ್ಮ ಸ್ನೇಹಿತರು ಏನನ್ನ ಬಯಸ್ತಾರೋ ನಮ್ಮಿಂದ, ಆ ರೀತಿ ನಾವು ನಮ್ಮ ಜೀವನವನ್ನ ರೂಪಿಸಿಕೊಂಡು ಬಿಡ್ತೇವೆ. ಸ್ವತಂತ್ರವಾಗಿ ಯೋಚನೆ ಮಾಡೋದಿಲ್ಲ. ನಿರ್ಬಂಧನೆಗಳ ಬಗ್ಗೆ ನಮ್ಮ ಗಮನವೇ ಇರೋದಿಲ್ಲ. ಎತ್ಕೊಂಡವ್ರ ಕೈ ಮಗು ಅಂತ ಹೇಳ್ತಾರಲ್ಲ, ಆ ರೀತಿ ಜೀವನ ಮಾಡ್ಬಿಡ್ತೀವಿ. ಕೊನೆಗೆ ಅರ್ಥ ಆಗತ್ತೆ, ನಾನು ನನ್ನ ಸ್ವಂತ ಜೀವನವನ್ನೇ ನಡೆಸಲಿಲ್ವಲ್ಲ, ನಾ ಎಷ್ಟು ನಿರ್ಬಂಧನೆಗಳಿಗೆ ಒಳಗಾಗ್ಬಿಟ್ಟೆ, ನನ್ನ ಅಂತರಾತ್ಮ ನನಗೆ ಹೇಗೆ ಬದುಕಬೇಕು ಅಂತ ಹೇಳ್ತಿತ್ತೋ ಹಾಗೆ ಬದುಕ್ಲಿಕ್ಕೆ ನನಗೆ ಆಗ್ಲೇ ಇಲ್ವಲ್ಲ ಅನ್ನುವಂತಹ ವ್ಯಥೆ ನಮ್ಮಲ್ಲಿ ಉಂಟಾಗ್ಬಿಡುತ್ತೆ. ಈ ನಿರ್ಬಂಧನೆಗಳಿಂದ ಹೊರಬಂದು ನಾವು ಒಂದು
ಪರಿಪೂರ್ಣವಾದ ಜೀವನವನ್ನು ನಡೆಸಬೇಕಾದ್ರೆ ನಮ್ಮ ಜೀವನವನ್ನೇ ನಾವು ದೃಷ್ಟಿಸಿ ನೋಡಬೇಕು, ಪರಿಶೀಲಿಸಿ ನೋಡಬೇಕು, ಗಮನಿಸಿ ನೋಡಬೇಕು. ಅಂತಹ ಒಂದು ಬೋಧನೆಯನ್ನ ನೀಡಿದವರು ಜಿಡ್ಡು ಕೃಷ್ಣಮೂರ್ತಿಗಳು. ನಮ್ಮನ್ನ ಬಿಡುಗಡೆಗೊಳಿಸಲು ಪ್ರೇರೇಪಿಸಿದಂತಹ ಒಬ್ಬ ಮಹಾಚಿಂತಕ. ದ ಸೇಂಟ್ ಹೂ ವಾಕ್ಡ್ ಅಲೋನ್ ಅಂತಾರೆ. ಏಕಾಂಗಿಯಾಗಿ ನಡೆದು ಹೋದಂತ ಸಂತ ಅವರು. ಸಂತ ಅಂತ ಅನ್ನಿಸ್ಕೊಳ್ಳೋಕ್ಕೂ ಅವ್ರಿಗೆ ಇಷ್ಟ ಇರಲಿಲ್ಲ. ಐ ಆಮ್ ನಾಟ್ ಎ ಸೇಂಟ್, ಐ ಆಮ್ ನಾಟ್ ಎ ಸೇಜ್, ಐ ಆಮ್ ನಾಟ್ ಎ ಟೀಚರ್, ಐ ಆಮ್ ನಾಟ್ ಎ ಮಾಸ್ಟರ್. ಅವರಿಗೆ ಯಾವುದೇ ಪಟ್ಟ, ಪದವಿ, ಪದಕ ಬೇಕಾಗಿರಲಿಲ್ಲ. ಅವರು ಬಯಸಿದ್ದು ಮಾನವತೆಯನ್ನ ಎಲ್ಲ ನಿರ್ಬಂಧನೆಗಳಿಂದ ಬಿಡಿಸಬೇಕು ಅಂತ. ಆ ಪ್ರಯತ್ನವನ್ನ ಅವರು ತಮ್ಮ ಜೀವನದ ಕೊನೆಯ ತನಕ ಮಾಡ್ಕೊಂಡೇ ಹೋದ್ರು. ನೂರಾರು ಸಾವಿರಾರು ಉಪನ್ಯಾಸಗಳನ್ನ, ಸಂಭಾಷಣೆಗಳನ್ನ, ಚರ್ಚೆಗಳನ್ನ ಅವರು ನಡೆಸಿಕೊಟ್ಟಿದ್ದಾರೆ. ಉನ್ನತ ವಿಜ್ಞಾನಿಗಳೊಡನೆ ಅವರ ಸಂಭಾಷಣೆಗಳನ್ನ ನೀವು ಕೇಳಬೇಕು. ಎಂತಹ ಅದ್ಭುತ ಸಂಭಾಷಣೆಗಳಾಗಿತ್ತು ಅಂದ್ರೆ ಅವು ಆ ವಿಜ್ಞಾನಿಗಳು ಸಹ ಅಹುದು ಅಹುದು ಅಂತ ತಲೆದೂಗ್ತಿದ್ರು, ಅಹುದಹುದು ಅಂತ ತಲೆದೂಗ್ತಿದ್ರು, ಬೆರಗಾಗಿ ಹೋಗ್ತಿದ್ರು. ಅಂತ ಒಬ್ಬ ಮಹಾವಿಜ್ಞಾನಿ ಡೇವಿಡ್ ಬಾಂಬ್. ಡೇವಿಡ್ ಬಾಂಬ್ ಅನ್ನುವಂಥವನು ಒಬ್ಬ ನ್ಯೂಕ್ಲಿಯರ್ ಫಿಸಿಸಿಸ್ಟ್, ಕ್ವಾಂಟಮ್ ಫಿಸಿಸಿಸ್ಟ್. ಅವರ ಜೊತೆ ಜಿಡ್ಡು ಕೃಷ್ಣಮೂರ್ತಿಯವರ ಹಲವಾರು ಸಂಭಾಷಣೆಗಳು, ಚರ್ಚೆಗಳು ಯೂಟ್ಯೂಬ್ ಅಲ್ಲಿ ಸಿಕ್ಕುತ್ತೆ. ಬೆಕ್ಕಸ ಬೆರಗಾಗಿ ವಿಜ್ಞಾನಿ ಇವರನ್ನೇ ನೋಡ್ತಾ, ಇವರು ಹೇಳ್ತಾ ಇರುವಂತ ಮಾತುಗಳನ್ನ ಕೇಳ್ತಾ ಮೌನವಾಗಿ ಕುಳಿತು ಬಿಡ್ತಿದ್ರು. ಅಂದ್ರೆ ಒಬ್ಬ ವಿಜ್ಞಾನಿಯ ಮನಸ್ಸನ್ನ ಸೂರೆಗೊಳಿಸುವಷ್ಟು ಉನ್ನತವಾದಂತಹ ತಾತ್ವಿಕ ಬೋಧನೆಗಳು ಅವರಲ್ಲಿ ಇತ್ತು. ಅಂತ ಜಿಡ್ಡು ಕೃಷ್ಣಮೂರ್ತಿಗಳು 90 ವರ್ಷ, ಹೆಚ್ಚು ಕಡಿಮೆ 91 ವರ್ಷ ಬದುಕಿ ಬಾಳಿದ್ರು. ಕೊನೆಯ ಬಾರಿ ಭಾರತಕ್ಕೆ 1985 ಅಕ್ಟೋಬರ್ನಲ್ಲಿ ಬಂದರು. ಜನವರಿ 5, 6 ಅವರು ಭಾರತದಿಂದ ಮರಳಿ ಅಮೆರಿಕಾಗೆ ಹೋದ್ರು. ಆ ಒಂದು 2-2.5 ತಿಂಗಳು ನಮ್ಮ ಭಾರತದಲ್ಲಿ ಏನಿದ್ರೋ ಆಗ ಅವರು ಕೆಲವು ಉಪನ್ಯಾಸಗಳನ್ನ ನೀಡಿದರು. ಬಹಳ ಅದ್ಭುತವಾದಂತ ಉಪನ್ಯಾಸಗಳು. ಅವರ ಅಂತಿಮ ದಿನಗಳು, ಶರೀರ ಕ್ಯಾನ್ಸರ್ ರೋಗದಿಂದ ಜರ್ಜರಿತವಾಗಿತ್ತು, ಸಾಕಷ್ಟು ತೂಕವನ್ನ ಕಳ್ಕೊಂಡಿದ್ರು, ಶಾರೀರಿಕ ದೌರ್ಬಲ್ಯವನ್ನ ಹೊಂದಿದ್ರು, ಆಗಾಗ ಅವರಿಗೆ ಜ್ವರ ವಿಷಮವಾಗಿ ಕಾಡ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಸಹ ಅವರು ಸಾರ್ವಜನಿಕ ಉಪನ್ಯಾಸಗಳನ್ನು ಮಾಡಿದ್ರು. ಹಲವಾರು JK ಫೌಂಡೇಶನ್ನ ಉಪಾಧ್ಯಾಯರು ಅಥವಾ ಟೀಚರ್ಗಳ ಜೊತೆ ಸಂವಹನವನ್ನ ನಡೆಸಿದ್ರು. ಅಂದ್ರೆ ಎಂತ ಕಾಯಕ ಯೋಗಿ ನೋಡಿ ಅವರು. ಪ್ರತಿಯೊಬ್ಬ ಮಹಾ ವ್ಯಕ್ತಿಯನ್ನ ಹತ್ತಿರದಿಂದ ನಾವು ಗಮನಿಸಿದ್ದೇ ಆದರೆ ಅವರಲ್ಲಿ ಅತ್ಯದ್ಭುತವಾದಂತ ಕೆಲವು ಸದ್ಗುಣಗಳಿರುತ್ತವೆ. ಆ ಸದ್ಗುಣಗಳನ್ನ ನಾವು ರೂಢಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಅವರ ಜೀವನದಿಂದ ನಾವು ಪ್ರೇರೇಪಿತರಾಗಬೇಕು. ದೇರ್ ಲೈಫ್ ಇಸ್ ಎ ಮೆಸೇಜ್ ಟು ಅಸ್. ಅವರ ಜೀವನ ನಮಗೊಂದು ಸಂದೇಶವಾಗಬೇಕು. ಅವರು ನಮಗೆ ದಾರಿದೀಪವಾಗಬೇಕು. ಅಂತಹವರ ಜೀವನವನ್ನ ನೋಡಿ ನಾವು ಕಲಿತುಕೊಳ್ಬೇಕು. ಆ ಕಲಿಕೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕೊನೆಯ ಕ್ಷಣದ ತನಕ ನಡಿಬೇಕು.
ಜಿಡ್ಡು ಕೃಷ್ಣಮೂರ್ತಿಯವರು ನವೆಂಬರ್ 22ನೇ ತಾರೀಕು 1985 ಇಸವಿ ವಾರಣಾಸಿಯ ರಾಜಘಾಟ್ನಲ್ಲಿ ನೀಡಿದಂತ ಒಂದು ಉಪನ್ಯಾಸವನ್ನ ನಾನು ಕಳೆದ 2 ಉಪನ್ಯಾಸಗಳಲ್ಲಿ ವಿವರಿಸಿ ತಿಳಿಸ್ತಾ ಇದ್ದೆ. ನಾನಿದನ್ನ ಒಂದು ರೀತಿ ತರ್ಜುಮೆ ಮಾಡಿದ್ದೀನಿ, ವರ್ಬ್ಯಾಟಿಮ್ ಅನುವಾದವಲ್ಲ. ವರ್ಬ್ಯಾಟಿಮ್ ಅಂತಂದ್ರೆ ಪದ ಪದವನ್ನ ಹಾಗೆ ಹಾಗೆ ನಾನು ಮಾಡಿಲ್ಲ, ಯಾಕೆಂದ್ರೆ ಹಾಗೆ ಮಾಡಿದ್ರೆ ಅವರ ಭಾಷಣದ ಒಂದು ವಿಷಯ ಮತ್ತೆ ವಿಚಾರವಿದೆಯಲ್ಲ, ಅದು ಹಳಿ ತಪ್ಪು ಹೋಗುತ್ತೆ. ಕಾರಣ ಅವ್ರ ಆಂಗ್ಲ ಭಾಷೆಯಲ್ಲಿ ಮಾಡಿರೋದು, ಅದನ್ನ ನಾನು ವರ್ಬ್ಯಾಟಿಮ್ ಮಾಡಿದ್ರೆ ಸರಿ ಬರೋದಿಲ್ಲ. ಹಾಗಾಗಿ ಅದನ್ನ ಓದಿ ಅಧ್ಯಯನ ಮಾಡಿ ಅರ್ಥೈಸಿ ತಕ್ಕ ಮಟ್ಟಿಗೆ ತರ್ಜುಮೆ ಅನ್ನೋದನ್ನ ಮಾಡಿದ್ದೀನಿ ನಾನು. ಟ್ರಾನ್ಸ್ಲಿಟರೇಷನ್ ಅಲ್ಲ, ಇದೊಂದು ರೀತಿ ಟ್ರಾನ್ಸ್ಲೇಷನ್ ಅಂತ ಹೇಳಬಹುದು. ಇರ್ಲಿ, ಈಗ ಕಳೆದ ಒಂದು ಉಪನ್ಯಾಸದಲ್ಲಿ ನಾವು ಒಂದು ಹಂತದಲ್ಲಿ ನಿಲ್ಲಿಸಿದ್ವಿ. ಅವರು ಭಯ ಅಂದ್ರೆ ಏನು, ದುಃಖ ಅಂದ್ರೆ ಏನು, ಆತಂಕ ಅಂದ್ರೆ ಏನು, ಅನಿಶ್ಚಿತತೆ ಅಂದ್ರೆ ಏನು, ಗೊಂದಲ ಅಂದ್ರೆ ಏನು, ಇವೆಲ್ಲ ಮಾನವ ಜನಾಂಗದಲ್ಲಿ ಹೇಗೆ ಎಲ್ಲರಲ್ಲೂ ಕಂಡು ಬರುತ್ತೆ, ಉಳಿದು ಬಿಟ್ಟಿದೆ ಅನ್ನೋ ವಿಷಯವನ್ನ ಮಾತನಾಡ್ತಾ ಇದ್ರು. ಆ ಹಂತದಲ್ಲಿ ಅವರು ಒಂದು ವಿಷಯ ಪರಿವರ್ತನೆಗೆ ಮುಂದಾದರು. ಅಲ್ಲಿ ನಾನು ನಿಲ್ಲಿಸಿದ್ದೆ. ಯಾವುದು ವಿಷಯ ಪರಿವರ್ತನೆ? ಭಯ, ಗೊಂದಲ, ಅನಿಶ್ಚಿತತೆ, ದುಃಖ, ಆತಂಕ ಇದನ್ನೆಲ್ಲ ಶ್ರೋತೃಗಳ ಜೊತೆ ಹಂಚಿಕೊಂಡ ನಂತರ ಅವರು ಮರಣಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ, ನಾವು ಮರಣದ ಬಗ್ಗೆ ಮಾತನಾಡಬೇಕು. ಮರಣ ಅಂದ ತಕ್ಷಣ ಎಲ್ರಿಗೂ ಅದೇನೋ ಒಂದು ಬ್ಯಾಡ್ ಓಮೆನ್. ಓಮೆನ್ ಅಂದ್ರೆ ಅದೊಂದು ಕೆಟ್ಟ ವಿಷಯ, ವಿಚಾರ ಅಥವಾ ಘಟನೆ, ಅದೊಂದು ಕೆಟ್ಟ ಶಕುನ. ಅದರ ಬಗ್ಗೆ ಯಾಕೆ ಮಾತನಾಡಬೇಕು ಅಂತ ಅನ್ಸುತ್ತೆ ಬಹಳ ಜನರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಮರಣದ ಬಗ್ಗೆ ಮಾತನಾಡಬೇಕು, ಕ್ಷಮಿಸಿ. ಇದು ಒಂದು ಬಹಳ ಸುಂದರವಾದ ಮುಂಜಾನೆ. ಮರಗಳ ಕೆಳಗೆ ಕುಳಿತು ನಿಶ್ಶಬ್ದದ ಪರಿಸರದಲ್ಲಿ ಸೇತುವೆಯನ್ನು ಹಾದು ಹೋಗುವ ಯಾವ ರೈಲುಗಳೂ ಇಲ್ಲದಿದ್ದಾಗ ಮರಣದ ಬಗ್ಗೆ ಮಾತನಾಡುವುದೆಂದರೆ ಅಹಿತಕರ ಎಂದೆನಿಸುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಸುತ್ತಲೂ ಇರುವಂತ ಪರಿಸರವನ್ನ ಗಮನಿಸಿ ಅದನ್ನ ತಮ್ಮ ಮಾತುಗಳಲ್ಲಿ ಸೆರೆ ಹಿಡಿತಿದ್ದಾರೆ. ಏನ್ ಹೇಳ್ತಾರೆ ಅವರು? ಕ್ಷಮಿಸಿ ಶ್ರೋತೃಗಳೇ, ನಾನು ಮರಣದ ಬಗ್ಗೆ ಮಾತನಾಡ್ತಿದ್ದೀನಿ ಈಗ. ಅದು ಎಂಥ ದಿವಸ? ಒಂದು ಸುಂದರವಾದ ಮುಂಜಾನೆ ಇವತ್ತು. ಹಲವಾರು ಮರಗಳಿದೆ ಇಲ್ಲಿ. ಈ ಮರಗಳ ಕೆಳಗಡೆ, ಆ ಮರಗಳ ನೆರಳಿನಲ್ಲಿ ಕುಳಿತು ನಿಶ್ಶಬ್ದವಾದಂತ ಪರಿಸರದಲ್ಲಿ, ಆ ಪಕ್ಕದಲ್ಲಿರುವ ಸೇತುವೆಯ ಮೇಲೆ ಯಾವ ರೈಲುಗಳು ಈಗ ಹಾದು ಹೋಗ್ತಾ ಇಲ್ಲ, ಮೌನವಾಗಿದೆ ಪರಿಸರ. ಇಂಥ ಸಂದರ್ಭದಲ್ಲಿ ಮರಣದ ಬಗ್ಗೆ ಮಾತನಾಡಬೇಕು ಅಂದ್ರೆ ಅಹಿತಕರ ಅಂತ ಅನ್ನಿಸ್ತಿದೆ ನನಗೆ. ಆದರೆ ಈಗ ನಾವು ಒಟ್ಟಾಗಿ ಅದನ್ನು ಪರೀಕ್ಷಿಸೋಣ. ದಿಸ್ ಇಸ್ ಹಿಸ್ ಲ್ಯಾಂಗ್ವೇಜ್. ಲೆಟ್ ಅಸ್ ಎಕ್ಸಾಮಿನ್ ಟುಗೆದರ್, ಲೆಟ್ ಅಸ್ ಎನ್ಕ್ವೈರ್ ಟುಗೆದರ್, ಲೆಟ್ ಅಸ್ ಇನ್ವೆಸ್ಟಿಗೇಟ್ ಟುಗೆದರ್. ನಾವು ಒಟ್ಟಾಗಿ ಪರಿಶೋಧಿಸೋಣ, ನಾವು ಒಟ್ಟಾಗಿ ಪರೀಕ್ಷಿಸೋಣ, ನಾವು ಒಟ್ಟಾಗಿ ಗಮನಿಸೋಣ. ಅವ್ರು ಎಂದೂ ತಮ್ಮನ್ನ ನಮಗಿಂತ ಉನ್ನತ ಹಂತದಲ್ಲಿ ಭಾವಿಸಿಕೊಂಡು ಮಾತನಾಡ್ತಾ ಇರಲಿಲ್ಲ. ಜಿಡ್ಡು ಕೃಷ್ಣಮೂರ್ತಿಗಳು ಜನರನ್ನ ಒಂದು ಸಂಭಾಷಣೆಗೆ ಆಹ್ವಾನಿಸುತ್ತಾರೆ. Let us work together, let us explore together, let us examine together. That is the nature of his discussion. ಅವರು, ನೀವು ಶ್ರೋತೃಗಳು, ನೀವು ಒಂದ್ ಕಡೆ ಕೂತ್ಕೊಳ್ಳಿ,
ನಾನು ಉಪನ್ಯಾಸಕ, ನಾನೊಂದು ಮಾತನಾಡ್ತೀನಿ, ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ. ಆ ಭಾವವೂ ಅವರಲ್ಲಿ ಇರಲಿಲ್ಲ. ನಾವು ಒಟ್ಟಾಗಿ ಮುನ್ನಡೆಯೋಣ, ಒಟ್ಟಾಗಿ ಚರ್ಚಿಸೋಣ, ಒಟ್ಟಾಗಿ ಗಮನಿಸೋಣ ಅಂತ. ಈಗ ನಾವು ಒಟ್ಟಾಗಿ ಮರಣದ ಬಗ್ಗೆ ಪರೀಕ್ಷಿಸೋಣ, ಆ ವಿಚಾರಗಳನ್ನ ಹಂಚಿಕೊಳ್ಳೋಣ. ನೀವು ಸುಮ್ಮನೆ ಕೇಳುವುದಲ್ಲ ಮತ್ತು ನಾನು ಮಾತನಾಡುವುದು ಅಲ್ಲ. ಇಬ್ರು ಒಟ್ಟಾಗಿ ಈ ಒಂದು ಜ್ಞಾನ ದಾಸೋಹದಲ್ಲಿ ತೊಡಗಿಕೊಳ್ಳೋಣ, ಜ್ಞಾನವನ್ನ ಒಟ್ಟಾಗಿ ಅರ್ಜಿಸೋಣ ಅನ್ನೋದು ಅವರ ಒಂದು ಆಶಯ. ಹಾಗಾದರೆ ಮರಣ ಎಂದರೇನು? ನಾವು ಏಕೆ ಮರಣಕ್ಕೆ ಅಷ್ಟು ಹೆದರುತ್ತೇವೆ? ನಾವು ಯಾಕೆ ಮರಣವನ್ನು 10 ವರ್ಷ, 20 ವರ್ಷ, 100 ವರ್ಷದ ನಂತರ ಬರಲಿ ಅಂತ ಅಂದುಕೊಳ್ಳುತ್ತೇವೆ? ಮತ್ತೆ ನೀವು ಮರಣ ಎಂದರೇನು, ಮರಣಿಸುವುದು ಎಂದರೇನು ಎಂಬ ಪ್ರಶ್ನೆಗಳನ್ನ ಕೇಳಿಕೊಳ್ಳುವುದಲ್ಲದೆ, ಜೀವಿಸುವುದೆಂದರೇನು, ಜೀವನ ಎಂದರೇನು ಎಂಬ ಪ್ರಶ್ನೆಗಳನ್ನು ಸಹ ಕೇಳಿಕೊಳ್ಳಬೇಕು. ನೋಡಿ, ಮರಣ ಅನ್ನುವಂಥದ್ದು ನಮ್ಮಲ್ಲಿ ಬಹಳಷ್ಟು ಕುತೂಹಲವನ್ನು ಉಂಟು ಮಾಡುತ್ತೆ, ಭಯವನ್ನು ಉಂಟು ಮಾಡುತ್ತೆ, ದಿಗ್ಭ್ರಮೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ಮರಣದ ಬಗ್ಗೆ ಮಾತನಾಡೋಣ ಅಂತ ಅಂದ್ರೆ ಕೆಲವು ವೇದಿಕೆಗಳಲ್ಲಿ ಒಪ್ಕೊಳ್ಳೋದೇ ಇಲ್ಲ. ಪ್ಲೀಸ್ ಡೋಂಟ್ ಸ್ಪೀಕ್ ಅಬೌಟ್ ಡೆತ್ ಅಂತಾರೆ. ವಿ ಡೋಂಟ್ ವಾಂಟ್ ಟು ಲಿಸನ್ ಅಬೌಟ್ ಡೆತ್ ಅಂತ. ಆದ್ರೆ ಸಮಸ್ಯೆ ಏನಂದ್ರೆ, ಮರಣವನ್ನ ಅರ್ಥ ಮಾಡ್ಕೊಳ್ಳದೆ ಜೀವನವನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಜೀವನಕ್ಕೆ ಕನ್ನಡಿ ಮರಣ, ಮರಣಕ್ಕೆ ಕನ್ನಡಿ ಜೀವನ. ಡೆತ್ ಮಿರರ್ಸ್ ಲೈಫ್ ಅಂಡ್ ಲೈಫ್ ಮಿರರ್ಸ್ ಡೆತ್. ಹಾಗಾಗಿ ಜೀವನ ಮತ್ತು ಮರಣ ಅನ್ನೋದು ಒಂದೇ ನಾಣ್ಯದ 2 ಮುಖಗಳು. ಅದು ಒಂದೇ ಸತ್ಯದ 2 ಅವಿಭಾಜ್ಯ ಅಂಗಗಳು. ಒಂದನ್ನ ಅರ್ಥ ಮಾಡ್ಕೊಳ್ಳದೆ ಮತ್ತೊಂದನ್ನ ಅರ್ಥೈಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇವರು ಮರಣವನ್ನ ಹಲವಾರು ಉಪನ್ಯಾಸಗಳಲ್ಲಿ ಅವ್ರು ಮಾತನಾಡ್ತಿದ್ರು. ಆದ್ರೆ ನೆವರ್ ಹಿ ಯೂಸ್ ಟು ಟ್ರೀಟ್ ಡೆತ್ ಡಿಸ್ಕ್ರೀಟ್ಲಿ. ಡಿಸ್ಕ್ರೀಟ್ಲಿ ಅಂತ ಅಂದ್ರೆ ಮರಣವನ್ನ ಜೀವನದಿಂದ ಪ್ರತ್ಯೇಕವಾಗಿ ಅವರು ಎಂದೂ ಪರಿಗಣಿಸ್ತಾ ಇರಲಿಲ್ಲ. ಜೀವನ ಮತ್ತು ಮರಣ ಎರಡನ್ನು ಅವು ಎಷ್ಟು ಹಾಸು ಹೊಕ್ಕಾಗಿದೆ ಅನ್ನೋದನ್ನ ಶ್ರೋತೃಗಳಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ರು. ಕಾರಣ ಅದಿರೋದು ಹಾಗೇನೆ. ಈ ಅಸ್ತಿತ್ವದಲ್ಲಿ ಜೀವನ ಮರಣ ಅನ್ನೋದು ಹಾಸು ಹೊಕ್ಕಾಗಿರುತ್ತೆ. ಪ್ರತಿ ಕ್ಷಣದಲ್ಲೂ ನಾವು ಮರಣವನ್ನು ಹೊಂದಬೇಕು ಅಂತ ಅಂತಾರ ಅವರು. ಇರ್ಲಿ, ಅವ್ರು ಇಲ್ಲೇನ್ ಹೇಳ್ತಿದ್ದಾರೆ ನೋಡಿ. ಹಾಗಾದ್ರೆ ನಾವು ಮರಣ ಎಂದ್ರೇನು, ನಾವು ಯಾಕೆ ಅಷ್ಟೊಂದು ಹೆದರುತ್ತೇವೆ? ಹೆದರೋದೇ ಅಲ್ಲ. ಮರಣವನ್ನ ಇನ್ನು 10 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, 100 ವರ್ಷ ಆಗ್ಲಿ, ನಂತರ ಬರ್ಲಿ, ನಂತರ ನನಗ್ ಮರಣ ಬರ್ಲಿ, ನನಗೆ ಈಗ ಬೇಡಪ್ಪ ಮರಣ, ನನಗೆ ಹಲವಾರು ವರ್ಷಗಳ ನಂತರ ಮರಣ ಬರ್ಲಿ ಅಂತ ನಾವು ಆಶಿಸುತ್ತಿರ್ತೇವೆ. ಅದನ್ನ ಮುಂದೂಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ನೀವು ಬರೀ ಮರಣ ಅಂದ್ರೆ ಏನು, ಮರಣಿಸುವುದು ಎಂದರೇನು, ವಾಟ್ ಈಸ್ ಡೆತ್, ವಾಟ್ ಈಸ್ ಡೈಯಿಂಗ್, ಆ 2 ಪ್ರಶ್ನೆಗಳನ್ನೇ ಕೇಳ್ಕೊಳ್ಳೋದಲ್ಲ. ಆ 2 ಪ್ರಶ್ನೆಗಳ ಜೊತೆಗೆ ಜೀವನ ಅಂದ್ರೆ ಏನು, ಜೀವಿಸುವುದು ಎಂದರೇನು ಎಂಬ ಪ್ರಶ್ನೆಗಳನ್ನ ಸಹ ಕೇಳಿಕೊಳ್ಳಬೇಕು. ಅಂದ್ರೆ ಜೀವನದ ಈ 2 ಘಟ್ಟಗಳಿದೆಯಲ್ಲ, ಅದನ್ನ ಬೇರ್ಪಡಿಸಬಾರದು. ಅವುಗಳನ್ನ ಒಟ್ಟಾಗಿ ಪರಿಶೀಲನೆಗೆ, ಪರಿಶೋಧನೆಗೆ ತಗೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಮುಂದುವರೆದು, ಗುಮಾಸ್ತನಾಗಿ ಕಚೇರಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕೆಲಸ ಮಾಡುವುದೋ, ಅಥವಾ ಯಾವುದೋ ಆಡಳಿತಗಾರನಾಗಿಯೋ ಕಾರ್ಖಾನೆಯ ಕೆಲಸಗಾರನಾಗಿಯೋ ಉಳಿದೆಲ್ಲ ಜೀವನವನ್ನು ಕಳೆದೋ ವೃದ್ಧಾಪ್ಯವನ್ನ ತಲುಪಿ ನಿವೃತ್ತನಾಗುವುದೋ,
ಮಕ್ಕಳನ್ನು ಬೆಳೆಸುವುದು, ಹುಟ್ಟಿಸುವುದು, ಲೈಂಗಿಕತೆ, ಸುಖ, ನೋವು, ದುಃಖ, ಆತಂಕ, ಸಮಸ್ಯೆಯ ನಂತರ ಸಮಸ್ಯೆ, ಕಾಯಿಲೆ, ವೈದ್ಯರು, ಸಿಸೇರಿಯನ್ ಶಸ್ತ್ರಚಿಕಿತ್ಸೆಗಳು, ಪ್ರಸವ ವೇದನೆ, ಇದೇ ಅಲ್ವಾ ನಿಮ್ಮ ಜೀವನ? ನೋಡಿ, ಅವರು ಇದ್ದಕ್ಕಿದ್ದಂಗೆ ಇನ್ನೆಲ್ಲ ಹೊಂಟೋದ್ರು ಅಂತ ಅನ್ಸತ್ ನಮ್ಗೆ. ಆದ್ರೆ ಅವ್ರು ಎಷ್ಟು ಸುಂದರವಾಗಿ ಹೀಸ್ ಕ್ಯಾಪ್ಚರಿಂಗ್ ಅವರ್ ಲೈಫ್. ಅವ್ರು ಹೇಳ್ತಾರೆ, ನಮ್ ಜೀವನ ಹೇಗಿದೆ ಗಮನಿಸಿ ನೋಡಿ. ನಮ್ ಜೀವನ ಹೇಗಿದೆ ಅಂತಂದ್ರೆ, ನಿಮ್ ಜೀವನ ಹೇಗಿದೆ ಅಂತಂದ್ರೆ, ಕಚೇರಿಯಲ್ಲಿ ಯಾವುದೋ ಒಂದು ಆಫೀಸ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡೋದು, ಅಥವಾ ಯಾವುದೋ ಅಡ್ಮಿನಿಸ್ಟ್ರೇಟರ್ ಆಗಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋದು, ಅಥವಾ ಉಳಿದೆಲ್ಲ ಜೀವನವನ್ನ ಕಳೆದು 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕಚೇರಿಯಲ್ಲಿ ಕೆಲಸ ಮಾಡಿ ಜೀವನ ಎಲ್ಲ ಕಳೆದು ವೃದ್ಧಾಪ್ಯವನ್ನು ತಲುಪಿ ರಿಟೈರ್ಡ್ ಆಗೋದು, ಇಲ್ಲ ಮಕ್ಕಳನ್ನ ಸಾಕಿ ಬೆಳೆಸೋದೋ, ಇಲ್ಲ ಮಕ್ಕಳನ್ನು ಹುಟ್ಟಿಸೋದೋ, ಇಲ್ಲ ಲೈಂಗಿಕತೆಯೋ, ಇಲ್ಲ ಸುಖವೋ, ನೋವೋ, ದುಃಖವೋ, ಆತಂಕವೋ, ಸಮಸ್ಯೆಯೋ, ಅಥವಾ ಸಮಸ್ಯೆಯ ನಂತರ ಮತ್ತೆ ಸಮಸ್ಯೆಗಳು, ಕಾಯಿಲೆನೋ, ವೈದ್ಯರೋ, ಶಸ್ತ್ರಚಿಕಿತ್ಸೆಗಳೋ, ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯೋ, ಪ್ರಸವ ವೇದನೆಯೋ, ಇದೇ ನಿಮ್ಮ ಜೀವನ. ಹೌದಾ ಅಲ್ವಾ? ಇಂಥ ಘಟನೆಗಳ ಜೀವನ ಪೂರ್ತಿ ನಡೀತಾ ಇರ್ತದೆ. ನಾವು ಈ ಘಟನೆಗಳ ಮಧ್ಯೆ ಸಿಲುಕಿಕೊಂಡು ಬಿಟ್ಟಿರ್ತೇವೆ. ಒಂದರ ನಂತರ ಒಂದು ಘಟನೆಗಳು ಜೀವನದಲ್ಲಿ ನಡೀತಾನೆ ಇರುತ್ತೆ. ಜೀವನ ಮತ್ತೇನೂ ಅಲ್ಲ, ಇಟ್ ಈಸ್ ಅ ಸೀರೀಸ್ ಆಫ್ ಇನ್ಸಿಡೆಂಟ್ಸ್. ಅವ್ರು ಮುಂದೆ ಹೇಳ್ತಾರೆ ಅದನ್ನು. ಲೈಫ್ ಈಸ್ ನಥಿಂಗ್ ಬಟ್ ಎ ಸೀರೀಸ್ ಆಫ್ ಇನ್ಸಿಡೆಂಟ್ಸ್, ಅಂಡ್ ಇನ್ಸಿಡೆಂಟ್ಸ್ ಕೀಪ್ ಹ್ಯಾಪನಿಂಗ್. Whether you like or whether you don't like, incidents do happen, incidents do arise, and you need to pass through the incidents. But the problem with us is we are caught so much in the midst of incidents, we don't think anything beyond the incident which is happening or occurring. ಆ ಘಟನೆಗಳ ಮಧ್ಯೆ ಹೇಗೆ ಸಿಕ್ಕಾಕೊಂಡಿರ್ತೀವಿ ನಾವು ಅಂತಂದ್ರೆ, ಒಂದರ ನಂತರ ಒಂದು ಘಟನೆಗಳು ಬಂದಾಗ ಘಟನೆಗಳ ಆಚೆ ನಮ್ಮ ದೃಷ್ಟಿಕೋನ ಹೋಗೋದೇ ಇಲ್ಲ. ಆ ಘಟನೆಗಳನ್ನೇ ಆಲೋಚಿಸುತ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭೂತಕಾಲದಲ್ಲಿ, ಭವಿಷ್ಯ ಕಾಲದಲ್ಲಿ ಸಾಕಷ್ಟು ಆಲೋಚನೆಗಳನ್ನ ಕೆದಕುತ್ತಾ ನಮ್ಮ ಜೀವನವನ್ನೇ ರಣವನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತೇವೆ. Because life is nothing but a series of incidents, and all incidents are not happy incidents. Many of them are incidents which are tragic, which are sorrowful. ಎಷ್ಟೋ ದುಃಖಕರ ಸಂಗತಿಗಳು, ಖೇದಕರವಾದಂತಹ ಘಟನೆಗಳು ನಡೀತಾ ಇರುತ್ತೆ. ಏನೋ ಹೇಳ್ತಾರಲ್ಲ ಗಾದೆ, ಸಾಸಿವೆ ಕಾಳಿನ ಸುಖ ಪಡೀಲಿಕ್ಕೆ ಬೆಟ್ಟದಷ್ಟು ಕಷ್ಟವನ್ನ ನಾವು ಅನುಭವಿಸ್ತೀವಿ, ದುಃಖ ನೋವನ್ನ ಉಣ್ತೀವಿ ನಮ್ಮ ಜೀವನದಲ್ಲಿ. ಇರೋದೇ ಹಾಗೆ ಅದು. ಆದ್ರೆ ಆ ಜೀವನದ ಘಟನೆಗಳ ಮಧ್ಯೆ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ, ಇದೇ ಜೀವನ ಅಂತ ಅನ್ಕೊಂಡಿರ್ತೇವೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇದೇನಾ ಜೀವನ? ನೀವು ಇದನ್ನ ನಿರಾಕರಿಸಲಿಕ್ಕೆ ಸಾಧ್ಯವೇ? ನೀವೆಲ್ಲಾದ್ರೂ ಇದನ್ನ ಡಿನೈ ಮಾಡ್ಲಿಕ್ಕಾಗತ್ತಾ? ಇದೇ ಅಲ್ವಾ ನಿಮ್ ಜೀವನದಲ್ಲೂ ನಡೀತಾ ಇರೋದು. ಆತಂಕ, ಗೊಂದಲ, ಭಯ, ಅನಿಶ್ಚಿತತೆ, ಆರ್ಥಿಕ ಸಮಸ್ಯೆ, ಇಲ್ಲ ಆರೋಗ್ಯದ ಸಮಸ್ಯೆ, ಇಲ್ಲ ಕೌಟುಂಬಿಕ ಸಮಸ್ಯೆ, ಇಲ್ಲ ಯಾವುದೋ ಕಲಹ, ಯಾವುದೋ ವ್ಯಾಜ್ಯ, ಇಷ್ಟೇ ಜೀವನ. ಇದನ್ನ ನೀವು ನಿರಾಕರಿಸಲು ಸಾಧ್ಯವೇ? ಹಿ ಈಸ್ ಆಸ್ಕಿಂಗ್ ಎ ಕ್ವೆಶ್ಚನ್. ಇಸ್ ಇಟ್ ಪಾಸಿಬಲ್ ಫಾರ್ ಯು ಟು ಡಿನೈ ದಿಸ್ ಫ್ಯಾಕ್ಟ್? ಟು ಡಿನೈ ದ ಫ್ಯಾಕ್ಟ್ ಇಸ್ ಟು ಲಿವ್ ಇನ್ fool's paradise. You cannot deny the fact. The moment you deny the fact, you are living in a fool's paradise. ಅಂದ್ರೆ ಸತ್ಯವನ್ನ ನೀವು ನಿರಾಕರಿಸಿದ್ದೆ ಆದ್ರೆ ನೀವು ಮೂರ್ಖರ ಸ್ವರ್ಗದಲ್ಲಿ ವಾಸ ಮಾಡ್ತಿದ್ದೀರಿ ಅಂತ ಅರ್ಥ. ಆ ಮೂರ್ಖರ ಸ್ವರ್ಗ ಕಾಲ್ಪನಿಕ ಸ್ವರ್ಗ, ಅದು ಕ್ಷಣ ಮಾತ್ರದಲ್ಲಿ ಛಿದ್ರವಾಗಿ ಹೋಗುತ್ತೆ. ಆದ್ರಿಂದ ಸತ್ಯವನ್ನ ಒಪ್ಪಿಕೊಳ್ಳಿ. ಇದೇ ಅಲ್ವಾ ನಿಮ್ ಪ್ರಕಾರ ಜೀವನ? ಮತ್ತೆ ಇದನ್ನು ನೀವು ಜೀವನ ಅಂತ ಕರಿತೀರಿ, ಸರಿನಾ? ಇದೇನಾ ಜೀವನ? ಇಷ್ಟೇನಾ ಜೀವನ? ಇದನ್ನ ನೀವು ಜೀವನ ಅಂತ ಕರಿತೀರಲ್ಲ, ಇದು ಸರಿನಾ? ಅಲ್ಲದೆ ಮೃತ್ಯುವನ್ನು ಇನ್ನಷ್ಟು ಮತ್ತಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಮಾಡಲು ಪ್ರಯತ್ನಿಸುತ್ತೀರಿ.
ಇಷ್ಟೆಲ್ಲ ಘಟನೆಗಳ ಮಧ್ಯೆ ಸಿಲುಕಿಕೊಂಡಿರುವಂತ ನೀವು, ದುಃಖದಿಂದ ಪರಿತಪಿಸುತ್ತಿರುವ ನೀವು, ಎಲ್ಲೋ ಸಾಸಿವೆ ಕಾಳಿನಷ್ಟು ಸಂತೋಷವನ್ನ ಅನುಭವಿಸ್ತಿರುವ ನೀವು ಮೃತ್ಯುವನ್ನ ಏನ್ ಮಾಡ್ತೀರಿ? ಅಪ್ಪ, ಎಷ್ಟು ಸಾಧ್ಯನೋ ಅಷ್ಟು ನಾನು ಪೋಸ್ಟ್ಪೋನ್ ಮಾಡ್ಬೇಕಿದನ್ನ. ಆ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಅದೆಲ್ಲವನ್ನು ನಾನು ಮಾಡ್ತೀನಿ. ಮೃತ್ಯುವನ್ನು ಮುಂದೆ ದೂಡಲು ಪ್ರಯತ್ನಿಸಿ ಏನ್ ಮಾಡ್ತೀರಿ? ಮೃತ್ಯುವನ್ನು ಮುಂದೆ ದೂಡಲು ಪ್ರಯತ್ನ ಪಟ್ಟು ಅಂತ ಜೀವನಕ್ಕೆ ಸಹಕರಿಸುತ್ತಾ ದೊರೆತ ಸಮಯವನ್ನ, ಸಿಕ್ಕ ಸಮಯವನ್ನ ಇದೇ ಮಾದರಿಯಲ್ಲೇ ಕಳಿತೀರಿ. ಯಾವ ಮಾದರಿಯಲ್ಲಿ? ಆತಂಕ, ದುಗುಡ, ಭಯ, ಕಷ್ಟ, ನಷ್ಟ, ನೋವು, ದುಃಖ, ಸಂಕಟ. ಹೀಗಿರುವಾಗ ಮೃತ್ಯುವನ್ನ ಮುಂದೂಡುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಅದಕ್ಕೋಸ್ಕರ ಕಾರ್ಯಗತರು ಆಗ್ತೀರಿ ನೀವು. ದೊರೆತ ಸಮಯವನ್ನು ಇದೇ ಮಾದರಿಯಲ್ಲಿ ಕಾಲ ಕಳೀತೀರಿ. ಇದೇ ವಿನ್ಯಾಸದಲ್ಲಿ ದೊರೆತ ಸಮಯವನ್ನು ಇಂತಹ ಭವಿಷ್ಯವನ್ನೇ ಕಟ್ಟಲಿಕ್ಕೆ ಪ್ರಯತ್ನಿಸಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದೇ ಪರಿಸರದಲ್ಲಿ ಕಾಲ ಕಳೆಯುವಂತೆ ಮಾಡುತ್ತೀರಿ. ಇದನ್ನ ಜೀವಿಸುವುದು ಅಂತ ಕರಿತೀರಿ. ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಅಂದ್ರೆ ಮೃತ್ಯುವನ್ನ ಪೋಸ್ಟ್ಪೋನ್ ಮಾಡಬೇಕು ಅನ್ನೋ ಇಚ್ಛೆಯನ್ನ ವ್ಯಕ್ತಪಡಿಸುತ್ತಾ ಅದಕ್ಕೋಸ್ಕರ ಏನ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಜೀವನವನ್ನು ಸುಧಾರಿಸ್ಕೊಳ್ಳಲ್ಲ ನೀವು. ಹೋಗ್ಲಿ, ಮೃತ್ಯು ಮುಂದೆ ಹೋಗ್ಲಿ, ವೆರಿ ಗುಡ್. ಲೆಟ್ ಪೀಪಲ್ ಲಿವ್ ಫಾರ್ ಲಾಂಗ್ ಟೈಮ್, ನೋ ಪ್ರಾಬ್ಲಮ್. ಲೆಟ್ ದೆಮ್ ಲಿವ್. ಇಫ್ ದೇ ಹ್ಯಾವ್ ದ ವಿಲ್ ಟು ಲಿವ್, ಇಫ್ ದೇ ಲೈಕ್ ಟು ಸರ್ವೈವ್, ಇಫ್ ದೇ want to fight, let them fight with the situations, live. ಆದ್ರೆ ಹೇಗೆ ಬದುಕಬೇಕು? ಮೃತ್ಯುವನ್ನ ಮುಂದೂಡಿದ ನಂತರ ಜೀವನವನ್ನ ಮತ್ತೆ ಅದೇ ದುಃಖ, ಅದೇ ಆತಂಕ, ಅದೇ ಗೊಂದಲ, ಅದೇ ಕಷ್ಟ ಹಾಗೆ ಕಳೆಯೋದ್ರಿಂದ ಏನಂತ ನೀವು ಯಾವ ಒಂದು ಪ್ರಯೋಜನವನ್ನ ನೀವು ಪಡಿತಾ ಇದ್ದೀರಿ? ಎಂತಹ ಜೀವನವನ್ನ ನೀವು ನಡೆಸ್ತಾ ಇದ್ದೀರಿ? ಮತ್ತೆ ಯು ಆರ್ ಕ್ರಿಯೇಟಿಂಗ್ ಎ ಕೈಂಡ್ ಆಫ್ ಟ್ರಾಜಿಕ್ ಲೈಫ್. ಅಲ್ಲದೆ ನೀವು ಬದುಕು ಅಥವಾ ಆ ಜೀವನವನ್ನ ಕಂಡಂತ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದೇ ಪರಿಸರದಲ್ಲಿ ಬೆಳೆದು ಅವರು ಅದನ್ನೇ ಜೀವನ ಅಂತ ತಿಳ್ಕೊಳ್ತಾರೆ, ಅದನ್ನೇ ಜೀವಿಸುವುದು ಅಂತ ಕರೀತಾರೆ. ಅದಕ್ಕೆ ಎಲ್ಲೋ ನಾನು ಓದಿದ್ದು ಒಂದು ನೆನಪು ಏನಿದೆ ಅಂತಂದ್ರೆ, ಸಿ, ಇಫ್ ಎ ಸಿನ್ is not noticed, if a sin is not noticed, the next generation will celebrate the sin, and the next generation will not even know that it is a sin. Please understand what I am saying. Recently ನಾನು ಇದನ್ನ ಎಲ್ಲೋ ಓದ್ದೆ. ಈಗ ಪಾಪ ಅನ್ನೋದನ್ನ ನೀವು ಗಮನಿಸಿ, ಇದು ಪಾಪ ಕೃತ್ಯ, ಇದು ಪಾಪ ಅಂತ ನೀವು ಖಂಡಿಸದೆ ಹೋದ್ರೆ, ಅಥವಾ ನಿಮ್ಮಿಂದಲೇ ಪಾಪ ಜರುಗ್ತಾ ಇದ್ರೆ ನೀವು ಅದನ್ನ ಗಮನಿಸಿ ನೀವು ತಿದ್ಕೊಳ್ಳದೆ ಹೋದ್ರೆ ಬರ್ತಾ ಏನಾಗತ್ತೆ ಗೊತ್ತಾ? ದ ನೆಕ್ಸ್ಟ್ ಜನರೇಷನ್ ವಿಲ್ ಸೆಲೆಬ್ರೇಟ್ ಇಟ್ ಅಂತ. ಮುಂದಿನ ಪೀಳಿಗೆ ಅದನ್ನೇ ವಿಜೃಂಭಣೆಯಾಗಿ ಆಚರಿಸ್ತಾರಂತೆ. ಅದರ ಮುಂದಿನ ಪೀಳಿಗೆ ಇದೆಯಲ್ಲ, ಅದಕ್ಕೆ ಇದು ಪಾಪ ಅನ್ನೋದೇ ಅರ್ಥ ಆಗಲ್ವಂತೆ, ಅದಕ್ಕೆ ಇದು ಪಾಪ ಅನ್ನೋದೇ ಗೊತ್ತಾಗಲ್ವಂತೆ. ಈಗ ಅದೇ ನಡೀತಾ ಇರೋದು ನಮ್ಮ ಜೀವನದಲ್ಲಿ, ಪ್ರತಿನಿತ್ಯ ಜೀವನದಲ್ಲಿ. ನೋಡಿ, ಸಮಾಜದಲ್ಲಿ ಎಷ್ಟು ಪಾಪ ಕೃತ್ಯಗಳು ನಡೀತಾ ಇದೆ. ನಮಗೆ ಆ ಪಾಪ ಕೃತ್ಯಗಳನ್ನ ಖಂಡಿಸುವ ಧೈರ್ಯ ಸಹ ಇಲ್ಲ ನಮಗೆ. ಅಂದ್ರೆ ಅರ್ಥ ಏನು? ಪಾಪ ಕೃತ್ಯಗಳನ್ನ ನಾವು ಸುಮ್ಮನೆ ನೋಡ್ತಾ ಕುಳಿತಿದ್ದೀವಿ. ಮುಂದಿನ ಪೀಳಿಗೆ ಏನ್ ಮಾಡುತ್ತೆ? ಆ ಪಾಪ ಕೃತ್ಯಗಳನ್ನ ವಿಜೃಂಭಣೆಯಿಂದ ಆಚರಿಸುತ್ತವೆ. ದಟ್ಸ್ ವಾಟ್ ಆಲ್ರೆಡಿ ಇಟ್ ಈಸ್ ಹ್ಯಾಪನಿಂಗ್. ಈಗಲೇ ನಡೀತಾ ಇದೆ. ಸ್ಟೇಷನ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ ನಲ್ಲಿ ಅಪರಾಧದಲ್ಲಿ ಸಿಕ್ಕಾಕೊಂಡು ಜೈಲು ವಾಸ ಅನುಭವಿಸಿ ಬೇಲ್ ತಗೊಂಡು ಹಿಂತಿರುಗಿ ಬರ್ತಾ ಇರುವಂತಹ ಎಷ್ಟೋ ನಾಯಕರಿಗೆ
ದೊಡ್ಡ ದೊಡ್ಡ ಮೆರವಣಿಗೆ ನಡೆಯುತ್ತೆ, ಹೂವಿನ ಹಾರಗಳು ಹಾಕ್ತಾರೆ. ಅಂದ್ರೆ ಅರ್ಥ ಏನು? ಅರ್ಥ ಏನಂದ್ರೆ ವಿ ಆರ್ ಸೆಲೆಬ್ರೇಟಿಂಗ್ ಇಟ್. ಮುಂದಿನ ಪೀಳಿಗೆ ಏನಾಗುತ್ತೆ, ಅವರಿಗೆ ಅದು ಪಾಪ ಕೃತ್ಯ, ಅದು ಅಪರಾಧ ಅಂತ ಕೂಡ ಅನ್ಸಲ್ಲ ಅವರಿಗೆ. ಸಿ, ದಿಸ್ ಇಸ್ ವೇರ್ ದ ಪ್ರಾಬ್ಲಮ್. ಜೀವನ ಮತ್ತೆ ಜೀವಿಸುವುದು ಇದೆಯಲ್ಲ, ಇದರ ಬಗ್ಗೆ ನಾವು ಸಾಕಷ್ಟು ಪರಿಶೋಧನೆಯನ್ನ ಮಾಡದೆ, ನಮ್ಮನ್ನ ನಾವು ಪರಿವರ್ತಿಸಿಕೊಳ್ಳದೆ ಯಾವ ಪರಿವರ್ತನೆಯೂ ಸಾಧ್ಯವಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಸರ್? ಈ ತರ ಇದ್ರೆ ಸಮಾಜವನ್ನ ತಿದ್ದಬೇಕಾ? ಸಮಾಜವನ್ನು ತಿದ್ದಕ್ ಮೊದಲು ನನ್ನನ್ನ ನಾನು ತಿದ್ಕೋಬೇಕು. ನನ್ನ ಸಮಸ್ಯೆಗಳೇನು ಅನ್ನೋದನ್ನ ನಾನು ಆಂತರ್ಯಕ್ಕೆ ಹೋಗಿ ಪರಿಶೀಲಿಸಬೇಕು. ನಂತರ ಪರಿವರ್ತನೆ ನಡಿಬೇಕು. ನನ್ನ ಮಟ್ಟದಲ್ಲಿ ಮೊದಲು ಪರಿವರ್ತನೆ ಆಗ್ಲಿ. ಅಲ್ಲೇನ್ ನಡೀತಿದೆ ಅಪರಾಧ ನನ್ನಲ್ಲೂ ನಡೀತಾ ಇರ್ಬೋದು. ಅಲ್ಲಿ ಬಹಿರಂಗದಲ್ಲಿ ನಡೀತಾ ಇದ್ರೆ ಇಲ್ಲಿ ಅಂತರಂಗದಲ್ಲಿ ನಡೀತಾ ಇರ್ಬೋದು. ನಾನೇನು ಮಹಾಶ್ರೇಷ್ಠನಲ್ಲ, ನನ್ನಲ್ಲೇ ಬೇಕಾದಷ್ಟು ಹುಳುಕುಗಳಿದೆ. ನಾನು ಅದನ್ನ ಗಮನಿಸಿ ಅದನ್ನ ಅರ್ಥೈಸಿಕೊಂಡು ಪರಿವರ್ತನೆಯ ರಹದಾರಿಯನ್ನು ಹುಡುಕ್ಬೇಕಲ್ವ ನಾನು. ಅದಕ್ಕೆ ಕಬೀರರು ಒಂದ್ ಕಡೆ ಹೇಳ್ತಾರೆ, ಕೆಡುಕರನು ಹುಡುಕುತ್ತ ನಾ ಹೊರಟೆ, ಕೆಡುಕರಾರೂ ಸಿಗಲಿಲ್ಲ. ನನ್ನಯ ಮನವ ನಾನೇ ಹುಡುಕೆ, ನನಗಿಂತ ಕೆಡುಕರಿಲ್ಲ ಕಬೀರ. ಕೆಡುಕರನು ಹುಡುಕುತ್ತ ನಾ ಹೊರಟೆ, ಕೆಡುಕರಾರೂ ಸಿಗಲಿಲ್ಲ. ನನ್ನಯ ಮನವ ನಾನೇ ಹುಡುಕೆ, ನನಗಿಂತ ಕೆಡುಕರಿಲ್ಲ ಕಬೀರ. ಕಬೀರರೇ ಹಂಗ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಇನ್ನೆಷ್ಟು ಕೆಡುಕತನ ಇರಬಹುದು. ಜಿಡ್ಡು ಕೃಷ್ಣಮೂರ್ತಿಗಳು ನಮ್ಮನ್ನ ಏನ್ ಮಾಡ್ತಾರೆ, ನಮ್ಮ ಒಳಗೆ ಹೋಗೋ ಹಾಗೆ ತಳ್ತಾರೆ ನಮ್ಮನ್ನ. ಹಿ ಟ್ರೈಸ್ ಟು ಪುಷ್ ಅಸ್ ಸೋ ದಟ್ ವಿ ಗೆಟ್ ಇನ್ಸೈಟ್. ಅದೇ ಅವ್ರು ಮಾಡೋದು. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಇದೇ ಅಲ್ವಾ ನೀವು ಜೀವನ ಅಂತ ಕರೆಯೋದು. ಆದ್ರಿಂದ ನಾನು ನನಗೆ ಹೇಳಿಕೊಳ್ಳುತ್ತೇನೆ, ಯಾಕೆ ನೀವು ಯಾವುದನ್ನು ಮರಣ ಎಂದು ಕರೆಯುತ್ತೀರೋ ಅದನ್ನು ಜೀವಿಸುವುದರ ಬಳಿಗೆ ಏಕೆ ತೆಗೆದುಕೊಂಡು ಹೋಗಬಾರದು? ನೀವು ಏನನ್ನ ಮರಣ ಅಂತ ಹೇಳ್ತಿರೋ ಆ ಮರಣವನ್ನ ಜೀವನಕ್ಕೆ ಇನ್ನಷ್ಟು ಮತ್ತಷ್ಟು ಹತ್ತಿರವಾಗಿ ಯಾಕೆ ತಗೊಂಡು ಹೋಗಬಾರ್ದು? ವೈ ಡು ಯು ವಾಂಟ್ ಟು ಟ್ರೀಟ್ ಡೆತ್ as something that happens in the terminal stage? ಕೊನೆಯ ಹಂತದಲ್ಲಿ ನಡೆಯುವಂಥದ್ದು ಇದು ಮೃತ್ಯು ಅನ್ನೋದು ಅಂತ ಯಾಕೆ ಅನ್ಕೋತೀರಿ ನೀವು? ಮರಣ ಅನ್ನೋದನ್ನ ಜೀವನಕ್ಕೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹತ್ತಿರವಾಗಿ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಅಂದ್ರೆ ಅವುಗಳ ನಡುವೆ ಇರುವ ಅಂತರವನ್ನ ಯಾಕೆ ನೀವು ಕಡಿಮೆ ಮಾಡಿ ನೋಡಬಾರ್ದು? ಅಂದ್ರೆ ಜೀವನದ ಪಕ್ಕದಲ್ಲೇ ಮರಣವನ್ನ ಇಟ್ಟು ಗಮನಿಸಿ ನೋಡಿ. ಅದಕ್ಕೆ ಅವ್ರು ಹೇಳ್ತಾರೆ, ಲುಕ್ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ, ಆ ತರ ಲುಕ್. ನೀವು ನಿಮ್ಮೊಂದಿಗೆ ಏನನ್ನು ಕೊಂಡೊಯ್ಯಲಾರಿರಿ. ನೋಡಿ, ನೀವು ನಿಮ್ ಜೊತೆ ಏನನ್ನು ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಗೊತ್ತಲ್ಲ? ನಿಮ್ಮ ಗುರುಗಳು ಹೇಳಿದ ಏನನ್ನೂ ಸಹ ಕೊಂಡೊಯ್ಯಲು ಸಾಧ್ಯವಿಲ್ಲ. ಗುರುಗಳಿದಾರಲ್ಲ ಎಷ್ಟೋ ಜನರಿಗೆ ಜಗತ್ತಿನಲ್ಲಿ, ಬಹಿರಂಗ ಗುರುಗಳು. ಈ ಬಹಿರಂಗ ಗುರುಗಳು ನಿಮ್ಗೆ ಏನೇನು ಹೇಳಿದಾರೋ, ಏನೇನು ಬೋಧನೆಗಳನ್ನ ನೀಡಿದಾರೋ ಅದು ಯಾವುದನ್ನು ನೀವು ಹೊತ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಏನೇನು ಉದ್ದೇಶಗಳು ಅಥವಾ ತತ್ವಗಳ ಮಟ್ಟಕ್ಕೆ ನೀವು ಜೀವಿಸಿದಿರೋ ಅದನ್ನು ಸಹ ಕೊಂಡೊಯ್ಯಲು ಸಾಧ್ಯವಿಲ್ಲ. ಯಾವ ಉದ್ದೇಶಗಳನ್ನ ಇಟ್ಕೊಂಡು ಯಾವ ತತ್ವಗಳ ಆಧಾರದ ಮೇಲೆ ನೀವು ಬದುಕಿದ್ರೋ ಆ ತತ್ವಗಳನ್ನಾಗ್ಲಿ ಉದ್ದೇಶಗಳನ್ನಾಗ್ಲಿ ನೀವು ಹೋಗುವಾಗ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪೀಠೋಪಕರಣಗಳು ಅಂದ್ರೆ ಫರ್ನಿಚರ್, ನಿಮ್ಮ ಹೆಂಡತಿ ಮಕ್ಕಳು ಬೆಳ್ಳಿ ಬಂಗಾರ ಏನೆಲ್ಲ ಸಂಗ್ರಹಿಸಿದ್ದೀರೋ, ಬ್ಯಾಂಕಿನಲ್ಲಿರುವ ನಗದು ಏನನ್ನೂ ಕೊಂಡೊಯ್ಯಲು ಸಾಧ್ಯವಿಲ್ಲ. ಇದ್ಯಾವುದನ್ನು ನೀವು ತಗೊಂಡೋಗಕ್ ಸಾಧ್ಯ ಇಲ್ಲ. ನಥಿಂಗ್ ಮಟೀರಿಯಲಿ ಯು ಕ್ಯಾನ್ ಟೇಕ್, ಬಿಕಾಸ್ ಯಾಕೆ ಅಂದ್ರೆ ನೀವು ಯಾವ ಪದಾರ್ಥ ಶರೀರದಲ್ಲಿ ಬದುಕಿದ್ರೋ 50, 60, 70, 80 ವರ್ಷಗಳು, ಆ ಪದಾರ್ಥ ಶರೀರವನ್ನು ಸಹ ತ್ಯಜಿಸಿ ಹೋಗ್ಬೇಕು.
ನೀವು ಎಲ್ಲಿ ವಾಸ ಮಾಡ್ತಿದ್ದೀರೋ, ನಿಮ್ಮ ಮನೆ ಯಾವುದೋ, ಮನೆ ಅಂತಂದ್ರೆ ಈ ಸಿಮೆಂಟು ಇಟ್ಟಿಗೆ ಕಾಂಕ್ರೀಟ್ ಅಲ್ಲಿ ಕಟ್ಟಿರೋದಲ್ಲ. ಮನೆ ಅಂದ್ರೆ ನಿಮ್ ಶರೀರ. ನೀವು ಬದುಕಿರೋದು ಅಲ್ಲೇ. ಹುಟ್ಟದಾಗಿಂದ ಸಾಯೋ ತನಕ ಬದುಕೋದು ಅದರ ಒಳಗಡೆನೆ. ಅದೇ ನಿಮ್ ಮನೆ. ಆ ಮನೆ ಸಹ ಶಾಶ್ವತವಲ್ಲ. ಹೋಗುವಾಗ ಅದನ್ನು ಸಹ ಇಲ್ಲೇ ತ್ಯಜಿಸಿ ಹೋಗ್ಬೇಕು. ಹಾಗಿರುವಾಗ ಏನನ್ನೂ ಕೊಂಡೊಯ್ಯಲು ಸಾಧ್ಯವಿಲ್ಲ ಅನ್ನುವುದಾದರೆ ಯಾಕೆ ಜೀವನ ಮತ್ತು ಮರಣ ಭೇಟಿಯಾಗಬಾರದು? If it is not possible to take anything which is materially from here when I die, why not life and death visit each other? ಹಾಗಾದ್ರೆ ಜೀವನ ಮತ್ತು ಮರಣ ಯಾಕೆ ಪರಸ್ಪರ ಭೇಟಿಯಾಗಬಾರದು? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಹಾಕ್ತಾರವರು. JK ಅವರ ಒಂದು ಉಪನ್ಯಾಸದ ಧಾಟಿ ಇದು. ಅವರು ಹಲವಾರು ಪ್ರಶ್ನೆಗಳನ್ನ ಬಳಸಿ ನಮ್ಮನ್ನ ಇನ್ನಷ್ಟು ಮತ್ತಷ್ಟು ಚಿಂತನೆಯ ಆಳಕ್ಕೆ ತಲುಪಲು, ಚಿಂತನೆಯ ಆಳವನ್ನ ಪ್ರವೇಶಿಸಲು ಪ್ರೇರೇಪಿಸುತ್ತಾರೆ, ಪ್ರಚೋದನೆಯನ್ನ ನೀಡ್ತಾರೆ. ಏನಂತ ಪ್ರಶ್ನೆ ಕೇಳ್ತಿದ್ದಾರೆ ಇಲ್ಲಿ? ಹಾಗಾದರೆ ಏನೂ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ ಹೋಗುವಾಗ ಅನ್ನೋದಾದ್ರೆ ಜೀವನ ಮತ್ತು ಮರಣವನ್ನ ನಾವು ಯಾಕಷ್ಟು ಪ್ರತ್ಯೇಕಿಸಿ ನೋಡ್ತಿದೀವಿ? ಯಾಕವು ಒಂದನ್ನೊಂದು ಭೇಟಿ ಮಾಡಬಾರ್ದು? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಕಾರಣ ಎ ಲಾಟ್ ಆಫ್ ಥಿಂಗ್ಸ್ ಆರ್ ಅಬ್ಸ್ಟ್ರಾಕ್ಟ್. ಆಮೂರ್ಥ ಸ್ವರೂಪದ ವಿಷಯಗಳು, ವಿಚಾರಗಳು ಇವ್ರು ಮಾತನಾಡೋದು. ಈ ಆಮೂರ್ಥ ಸ್ವರೂಪದ ವಿಷಯ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಪ್ರಜ್ಞೆ ಮುಂದಿನ ಹಂತವನ್ನ, ಎತ್ತರದ ಹಂತವನ್ನ ತಲುಪಿರ್ಬೇಕು. ಏನ್ ಹಾಗಂದ್ರೆ ಮರಣ ಮತ್ತೆ ಜೀವನ ಭೇಟಿ ಮಾಡೋದು ಅಂದ್ರೆ ಏನು? ಅದು ಸಾರ್ ನಮ್ ಜೀವನ ಮುಗಿಸಿದ ಮೇಲೆ ಅಲ್ವಾ ಮರಣ ಬರೋದು. ನೀವು ಜೀವನ ಮರಣ ಎರಡು ಒಂದನ್ನೊಂದು ಭೇಟಿ ಆಗ್ಬೇಕು ಅಂತಂದ್ರೆ ಆ ಪ್ರಶ್ನೆ ಕೇಳಿದ್ರೆ ಯಾಕೆ ಆಗಬಾರ್ದು ಅಂತ ನಾವ್ ಏನಂತ ಉತ್ತರ ಕೊಡೋಣ? ಜೀವನ ಮುಗಿದ ಮೇಲೆ ಅಲ್ವಾ ಮರಣ ಬರೋದು. ಅವೆರಡೂ ಹೇಗೆ ಒಂದನ್ನೊಂದು ಭೇಟಿ ಆಗ್ಲಿಕ್ಕೆ ಸಾಧ್ಯ ಬದುಕಿರುವಾಗ ಅಂತ. ಹೌದು, ಏಕೆ ಮರಣ ಈ ದಿನ ಬರಬಾರದು? ನೋಡಿ, ಅವ್ರು ಮತ್ತೆ ಮುಂದೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಇದೇ ದಿವಸ ಯಾಕೆ ಮರಣ ಬರಬಾರದು? ಆತ್ಮಹತ್ಯೆ ಅಲ್ಲ. ಅಯ್ಯೋ, ದಯವಿಟ್ಟು ಹಾಗೆ ತಿಳ್ಕೊಬೇಡಿ. ಈ ದಿನವೇ ಮರಣ ಯಾಕೆ ಬರಬಾರದು ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಲ್ಲ ಅರ್ಥ. ನಾನು ಆತ್ಮಹತ್ಯೆಯ ಬಗ್ಗೆ ಹೇಳ್ತಾ ಇಲ್ಲ. ಏಕೆ ರಾಗಭಾವದಿಂದ ಪೂರ್ಣವಾಗಿ ಸ್ವತಂತ್ರವಾಗಬಾರದು? ನಾನು ಹೇಳ್ತಾ ಇರೋ ವಿಷಯ ಏನಂದ್ರೆ ರಾಗದ್ವೇಷಗಳಿದೆಯಲ್ಲ, ಈ ರಾಗಭಾವಗಳಿದೆಯಲ್ಲ, ಈ ರಾಗಭಾವಗಳಿಂದ ಪರಿಪೂರ್ಣವಾಗಿ ಯಾಕೆ ಸ್ವತಂತ್ರವಾಗಬಾರದು? ನೀವು ಸ್ವತಂತ್ರವಾಗಿದ್ದೇ ಆದ್ರೆ ನೀವು ಜೀವನದಲ್ಲೇ ಮರಣವನ್ನ ಕಾಣ್ತಾ ಇದ್ದೀರಿ, ಮರಣದಲ್ಲೇ ಜೀವನವನ್ನು ಕಾಣ್ತಾ ಇದ್ದೀರಿ. ವಾಟ್ ಅ ಬ್ಯೂಟಿಫುಲ್ ವೇ ಆಫ್ ಲಿವಿಂಗ್. ವಾಟ್ ಎ ಬ್ಯೂಟಿಫುಲ್ ವೇ ಆಫ್ ಲಿವಿಂಗ್. ನಾನು ಎಲ್ಲೋ ಓದಿದ ನೆನಪು. ವಾಟ್ ಕ್ಯಾನ್ ಯು ಡೂ ಅಂತ ಡೆತ್ಗೆ ಕೇಳ್ತಾನೆ. ವಾಟ್ ಕ್ಯಾನ್ ಯು ಡೂ ಮಿಸ್ಟರ್ ಡೆತ್? ಐ ಡೋಂಟ್ ವಾಂಟ್ ಎನಿಥಿಂಗ್. ನನಗೇನು ಬೇಕಾಗಿಲ್ಲ. ನನಗೇನ್ ಮಾಡ್ತೀಯ ನೀನು? ಏನಾದ್ರೂ ಬೇಕಾಗಿರೋನಾದ್ರೆ ಡೆತ್ ಇಸ್ ಕನ್ಸಿಡರ್ಡ್ ಎಸ್ ಟ್ರಾಜಿಕ್. ನನಗೇನು ಬೇಕಾಗಿಲ್ಲ. ಹೊತ್ಕೊಂಡು ಹೋಗ್ತೀಯ, ಹೋಗು, ಕರ್ಕೊಂಡು ಹೋಗು, ಆಯ್ತು, ನನ್ನ ಜೀವನ ಮುಗೀತು. ಐ ಡೋಂಟ್ ವಾಂಟ್ ಎನಿಥಿಂಗ್. ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ದಿಸ್ ವರ್ಲ್ಡ್. ವಾಟ್ ಡು ಯು ಡೂ ಮಿಸ್ಟರ್ ಡೆತ್? ಮೃತ್ಯುವಿಗೆ ಭಯ ಆಗ್ಬೇಕು. ಏನು ಬೇಕು ಬೇಡ ಅನ್ನೋ ವ್ಯಕ್ತಿಗೆ ಏನು ಬೇಕಾಗಿಲ್ಲ ನನಗೆ. ಐ ಕ್ಯಾನ್ ಬಿ ಆಸ್ ಐ ಆಮ್. ಐ ಡೋಂಟ್ ವಾಂಟ್ ಎನಿಥಿಂಗ್ ಅಂತ ಅಂದ್ಮೇಲೆ ಡೆತ್ ಕೆನಾಟ್ ಕಾಸ್ ಎನಿ ಹಾರ್ಮ್. ಆ ಮರಣ ಅನ್ನೋದು ಯಾವ ನೋವನ್ನು ಉಂಟು ಮಾಡೋದಿಲ್ಲ. ಆಗ ನಾನು ಇನ್ನೂ ಬದುಕಬೇಕು, ನನಗೆ ವ್ಯಾಮೋಹಗಳಿದೆ, ನಾನು ಇನ್ನಷ್ಟು ದಿನ ಕಾಲ ಕಳಿಬೇಕು, ನನ್ನ ಕುಟುಂಬದವ್ರ ಜೊತೆ ಇರಬೇಕು, ನನ್ನ ಮಿತ್ರರ ಜೊತೆ ಕಾಲ ಕಳಿಬೇಕು, ನನ್ನ ಧನ ಏನಾಗೋಗುತ್ತೋ ಅಂದ್ರೆ ನನ್ನ ಹಣ ಏನಾಗೋಗುತ್ತೋ, ನನ್ನ ಆಸ್ತಿ ಪಾಸ್ತಿ ಏನಾಗೋಗುತ್ತೋ, ಇವೆಲ್ಲ ಇದ್ರೆ ಮರಣ ಅನ್ನೋದು ಭಯವನ್ನು ಉಂಟು ಮಾಡುತ್ತೆ. ಏನೂ ಇಲ್ಲ ಅಂದ್ರೆ ರಾಗಭಾವದಿಂದ ಪೂರ್ಣವಾಗಿ ಸ್ವತಂತ್ರವಾಗ್ಬಿಟ್ರೆ ಅದಕ್ಕಿಂತ ಜೀವನ ಬೇಕಾ?
ಅದು ಮರಣ ಅಲ್ವಾ? ಅದನ್ನೇ ಜಿಡು ಕೃಷ್ಣಮೂರ್ತಿಗಳು ಹೇಳ್ತಾ ಇದ್ದಾರೆ. ಏಕೆ ರಾಗಭಾವದಿಂದ ಈ ಕ್ಷಣವೇ ಪೂರ್ಣವಾಗಿ ಸ್ವತಂತ್ರವಾಗಬಾರದು? ಅದು ಮರಣವೇ ಅಂತಾರವರು. ದಟ್ ಈಸ್ ಡೆತ್. That is completely death. If you are renouncing all your attachments, if you are renouncing all your attachments, all your attractions and repulsions, that is death only. ಕಾರಣ ಸತ್ತು ಬಿದ್ದಿರೋ ಹೆಣಕ್ಕೆ ಯಾವ ರಾಗವೂ ಇಲ್ಲ, ಯಾವ ದ್ವೇಷವೂ ಇಲ್ಲ, ಯಾವ ರಾಗಭಾವವೂ ಇಲ್ಲ. ಬದುಕಿರೋವಾಗ್ಲೇ ನಾನು ಹಾಗೆ ಬದುಕ್ಬಿಡ್ತೀನಿ ಅನ್ನೋದಾದ್ರೆ ಅದು ಮರಣ ಅಲ್ವಾ? ಬದುಕಿದ್ದಾಗ್ಲೇ ಮರಣ ಹೊಂದಿದಂತೆ ಅಲ್ವಾ? ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಓಕೆ, ಕನೆಕ್ಟೆಡ್ ಟು ಎವ್ರಿಥಿಂಗ್ ಬಟ್ ಅಟ್ಯಾಚ್ ಟು ನಥಿಂಗ್. ಕನೆಕ್ಟೆಡ್ ಟು ಎವ್ರಿಥಿಂಗ್ ಬಟ್ ಅಟ್ಯಾಚ್ ಟು ನಥಿಂಗ್ ಆರ್ ನೋಥಿಂಗ್. ವಾಟ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಎಲ್ಲರ ಜೊತೆ ಸಂಪರ್ಕವಿದೆ, ಯಾರ ಮೇಲೂ ಮೋಹವಿಲ್ಲ, ಯಾವುದರ ಮೇಲೂ ಮೋಹವಿಲ್ಲ. ಎಲ್ಲದರ ಜೊತೆ ಸಂಪರ್ಕ ಇದೆ, ಯಾವುದರ ಮೇಲೂ ಮೋಹ ಇಲ್ಲ. ಕಳೆದುಕೋ ಅಂದ್ರೆ 1 ಸೆಕೆಂಡು, ಐ ಆಮ್ ಹ್ಯಾಪಿ ವಿತ್ ಇಟ್. ಎಷ್ಟು ಗುಂಡಿಗೆ ಇರಬೇಕು? ಅದೇ ಮರಣ. ಪೂರ್ಣವಾಗಿ ಈಗ ಎಲ್ಲ ವ್ಯಾಮೋಹಗಳಿಂದ ಬಿಡುಗಡೆ ಹೊಂದಿ ಆಕರ್ಷಣೆಗಳಿಂದ ಹೊರಬನ್ನಿ. ಈ ದಿನವೇ, ನಾಳೆ ಎಲ್ಲ, ಈ ದಿನವೇ ನಿಮಗೆ ಮರಣ ಅಂತಾರವರು. ಎಲ್ಲ ಆಕರ್ಷಣೆಗಳಿಂದ ವ್ಯಾಮೋಹಗಳಿಂದ ಹೊರಗೆ ಬನ್ನಿಪ್ಪ ನೀವು, ಈ ಕ್ಷಣವೇ ನಿಮಗೆ ಮರಣ. ಹಾಗಾದರೆ ಹಿಂದೆ ಏಕೆ ನಾನು ನನ್ನ ಎಲ್ಲ ರಾಗಭಾವಗಳಿಂದ ಹೊರಬರಬಾರದು? ಅಷ್ಟು ಒಳ್ಳೆ ಸ್ಥಿತಿಯನ್ನ ನಾನು ತಲುಪ್ತೀನಿ, ದುಃಖದಿಂದ ಪರಿಪೂರ್ಣ ನಾವು ಹೊರಗೆ ಬರ್ತೀನಿ ಅನ್ನೋದಾದ್ರೆ ನಾನು ಯಾಕೆ ಎಲ್ಲ ರಾಗಭಾವಗಳಿಂದ ಹೊರಬರಬಾರದು? ಹಾಗೇನಾದರೂ ಆದರೆ ಜೀವಿಸುವುದು ಮತ್ತು ಮರಣಿಸುವುದು ಎಲ್ಲ ಸಂದರ್ಭಗಳಲ್ಲೂ ಒಟ್ಟಿಗೆ ಇದ್ದಂತೆ. ನೀವೇನಾದ್ರೂ ನಿಮ್ಮ ಎಲ್ಲ ವ್ಯಾಮೋಹಗಳನ್ನ ತೊರೆದು ಜೀವನ ಮಾಡೋದೇ ಆದರೆ ಜೀವನ ಮತ್ತು ಮರಣ ಒಟ್ಟಿಗೆ ಇದೆ ಅಂತ ಅರ್ಥ. ಜೀವನ ಮತ್ತೆ ಮರಣ ಪರಸ್ಪರ ಭೇಟಿ ಆಯ್ತು ಅಂತ ಅರ್ಥ. ದ ಮೊಮೆಂಟ್ ಯು ಆರ್ ಔಟ್ ಆಫ್ ಆಲ್ ಅಟ್ಯಾಚ್ಮೆಂಟ್ಸ್, ಯುವರ್ ಲೈಫ್ ಅಂಡ್ ಯುವರ್ ಡೆತ್ ಆರ್ ಟುಗೆದರ್, ಆರ್ ರಿಯಲಿ ಟುಗೆದರ್. ನಿಮಗೆ ಅಂತಹ ಸ್ಥಿತಿ ಎಷ್ಟು ಸೌಂದರ್ಯದಿಂದ ಕೂಡಿದ್ದು ತಿಳಿಯುತ್ತದೆಯೇ? ಅದು ಎಂತ ಉನ್ನತವಾದ ಸ್ಥಿತಿ, ಅದು ಎಂತ ಸುಂದರವಾದ ಸ್ಥಿತಿ ನಿಮ್ಗೆ ಅರ್ಥ ಆಗ್ತಿದೆಯಾ? ಅದು ನಿಮಗೆ ಗಾಢವಾದ ಬಿಡುಗಡೆಯನ್ನು ಅಥವಾ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಇಟ್ ವಿಲ್ ಲಿಬರೇಟ್ ಯು. ಯಾವುದು ಲಿಬರೇಟ್ ಮಾಡೋದು ನಿಮ್ಮನ್ನ? ಲಿಬರೇಟ್ ಅಂದ್ರೆ ನಿಮ್ಮನ್ನ ಬಿಡುಗಡೆಗೊಳಿಸುತ್ತೆ. ಯಾವುದು? ಎಲ್ಲ ರಾಗಭಾವಗಳಿಂದ ಈ ಕ್ಷಣವೇ ಹೊರಗೆ ಬರೋದು. ಆಗೇನಾಗತ್ತೆ? ಆಗ ನಿಮಗೆ ಪರಿಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಬಿಡುತ್ತೆ. ಆದ್ದರಿಂದ ಜೀವಿಸುವುದು ಮರಣಿಸುವುದು ಯಾವಾಗಲೂ ಒಟ್ಟಿಗಿರುತ್ತದೆ. ಯಾವಾಗ ನೀವು ಇಂಥ ಒಂದು ಪ್ರಜ್ಞಾ ಸ್ಥಿತಿಯನ್ನ ತಲುಪ್ತಿರೋ ಆಗ ಏನಾಗತ್ತೆ ಅಂದ್ರೆ ಜೀವಿಸುವುದು ಮರಣಿಸುವುದು ಒಟ್ಟಿಗಿರುತ್ತದೆ. ದೇ ಬಿಕಮ್ ಕಂಪ್ಯಾನಿಯನ್ಸ್, ದೇ ಬಿಕಮ್ ಕ್ಲೋಸ್ ಕಂಪ್ಯಾನಿಯನ್ಸ್ ಅಂಡ್ ದೇ ಸ್ಟೇ ಟುಗೆದರ್. ಆದ್ರೆ ನಮ್ಮ ಜೀವನದಲ್ಲಿ ಬರೀ ರಾಗದ್ವೇಷಗಳೇ, ರಾಗಭಾವಗಳೇ ತುಂಬಿಕೊಂಡಿರೋದ್ರಿಂದ ಜೀವನ ಮತ್ತು ಮರಣವನ್ನ ನಾವು ಪ್ರತ್ಯೇಕಿಸಿ ಬಿಟ್ಟಿದ್ದೀವಿ. ಅಲ್ಲದೆ ಮರಣವನ್ನ ಇನ್ನಷ್ಟು ಮತ್ತಷ್ಟು ಮುಂದೂಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಯಾವ ವ್ಯಕ್ತಿ ಆ ಎಲ್ಲ ವ್ಯಾಮೋಹಗಳಿಂದ ಹೊರಗೆ ಬಂದಿರ್ತಾನೋ ಆ ವ್ಯಕ್ತಿಗೆ ಜೀವನ ಮರಣ ಎರಡೂನು ಅವ ಒಂದರ ಪಕ್ಕದಲ್ಲಿ ಒಂದು ಕಾಣಿಸುತ್ತೆ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಹೇಳೋದು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ವಾಸನ ಅಂದ್ರೆ ವ್ಯಾಮೋಹ,
ಆಶೆಗಳು. ಅದನ್ನ ಪೂರ್ಣ ಕ್ಷಯಿಸಿಕೊಂಡ್ರೆ ಜೀವನ ಮರಣ ಎರಡೂ ಪರಸ್ಪರ ಭೇಟಿಯಾಗುತ್ತೆ. ಅಲ್ಲಿಗೆ ಒಂದು ಸಮನ್ವಯತೆಯನ್ನ ನಮ್ಮ ಜೀವನದಲ್ಲಿ ನಾವು ಕಾಣ್ತೀವಿ. ಒಂದು ಕ್ಷಣದಲ್ಲಿ ಮರಣ ಬಂದ್ರು ಅದನ್ನ ಸುಖವಾಗಿ ಸ್ವಾಗತಿಸಿ ಹೊರಟೆ ಹೋಗ್ತೀವಿ. ಸೊ that's the beauty of life when you understand death properly. ಆಗ ನೀವು ಅದಕ್ಕೆ ಹೆದರಬೇಕಾಗಿಲ್ಲ. ನಿಮ್ಮ ಮೆದುಳು ಅಂತಹ ಕೆಲಸವನ್ನೇನಾದರೂ ಮಾಡುವುದಾದರೆ ಆ ಮೆದುಳಿನ ಗುಣಮಟ್ಟವೇ ಭಿನ್ನವಾಗಿರುತ್ತದೆ. ನಿಮ್ಮ ಮನಸ್ಸು ಇಂಥ ಕೆಲಸ ಮಾಡಬೇಕು. ಎಂತ ಕೆಲಸ? ಎಲ್ಲ ಅಟ್ಯಾಚ್ಮೆಂಟ್ಗಳಿಂದ ಪರಿಪೂರ್ಣವಾಗಿ ಹೊರಗೆ ಬಂದಿರಬೇಕು. ಹಾಗೆ ಅಂತ ವ್ಯಾಮೋಹಗಳಿಂದ ಹೊರಗೆ ಬರಬೇಕು ಅಂತ ಯಾವ ವಸ್ತುಗಳ ಮೇಲೆ ವ್ಯಾಮೋಹವಿದೆಯೋ ಆ ವಸ್ತುಗಳ ಮೇಲೆ ದ್ವೇಷ ಬೆಳೆಸ್ಕೋಬಾರ್ದು. ಕಾರಣ ದ್ವೇಷ ಸಹ ಒಂದು ರೀತಿಯ ರಾಗವೇ, ವಿಕರ್ಷಣೆಯೂ ಒಂದು ರೀತಿಯ ಆಕರ್ಷಣೆಯೇ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋ ವಿಷಯ ಇದು. ವಿಕರ್ಷಣೆ ವಿರೋಧವೂ ಅಥವಾ ವಿಕರ್ಷಣೆಯೂ ಒಂದು ಆಕರ್ಷಣೆಯೇ, ಅದು ಒಂದು ವ್ಯಾಮೋಹವೇ. ಅರೆ, ಯಾರ ಮೇಲೂ ನಾನು ವ್ಯಾಮೋಹ ಇಟ್ಕೋಬಾರ್ದು, ನನ್ನ ಮಕ್ಕಳ ಮೇಲೆ ವ್ಯಾಮೋಹ ಇರಬಾರ್ದು, ನಾನು ಹಾಗಾದ್ರೆ ನನ್ನ ಮಕ್ಕಳನ್ನ ದ್ವೇಷಿಸ್ತೀನಿ ಅಂದ್ರೆ ದ್ವೇಷ ಸಹ ಒಂದು ಆಕರ್ಷಣೆನೆ. ಅದು ಸಹ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಒಂದು ವ್ಯಾಮೋಹವಾಗಿ. ಅದು ವಿಚಿತ್ರವಾದಂತ ಒಂದು ನೆಗೆಟಿವ್, ನಕಾರಾತ್ಮಕವಾದಂತಹ ಒಂದು ವ್ಯಾಮೋಹ ಅದು. ಓಕೆ, ಈ ವಸ್ತು ನನಗೆ ಬೇಕು ಅಂತಾನೂ ಇಲ್ಲ, ಈ ವಸ್ತು ನನಗೆ ಬೇಡ ಅಂತಾನೂ ಇಲ್ಲ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಮಂಕುತಿಮ್ಮ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ. ಇದು ನನಗೆ ಬೇಕು ಅಂತ ತಾಕದೂ ಇಲ್ಲ, ತಾಕೋದು ಅಂದ್ರೆ ಸ್ಪರ್ಶಿಸೋದು ಇಲ್ಲ. ಇದು ನನಗೆ ಬೇಡ ಅಂತ ದೂಡೋದು ಇಲ್ಲ, ಸುಮ್ಮನಿರ್ತಾನೆ. ಆ ವ್ಯಕ್ತಿಗೆ ಜೀವನ ಮರಣ ಎರಡೂ ಒಂದೇ. ಆಗ ಅಂತಹ ಒಂದು ಮಾನಸಿಕ ಸ್ಥಿತಿಯನ್ನ, ಮೆದುಳಿನ ಸ್ಥಿತಿಯನ್ನ ನೀವು ಬೆಳೆಸ್ಕೊಂಡ್ರೆ ಆ ಸ್ಥಿತಿಯೇ ಭಿನ್ನವಾಗಿರುತ್ತದೆ. ಅದಕ್ಕೆ ಯಾವುದೇ ಹಿಡಿತಗಳಿರೋದಿಲ್ಲ. ಅದಕ್ಕೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂಬ ಬೇರೆ ಬೇರೆ ಭಾಗಗಳೇ ಇರುವುದಿಲ್ಲ. ಆ ಮೆದುಳು ಕಾಲವನ್ನ ಏನ್ ಮಾಡುತ್ತೆ, ಅನಂತ ವರ್ತಮಾನದಲ್ಲಿ ಅನುಭವಿಸ್ತಾ ಇರುತ್ತೆ. ಅದಕ್ಕೆ ಭೂತಕಾಲನೂ ಇಲ್ಲ, ಭವಿಷ್ಯ ಕಾಲನೂ ಇಲ್ಲ. ಇರೋದೆಲ್ಲ ಒಂದೇ ಅನಂತ ವರ್ತಮಾನ, ಎಟರ್ನಲ್ ಪ್ರೆಸೆಂಟ್ ಅಂತ ಹೇಳ್ತೇವೆ ನಾವು. ಅಂತ ಮೆದುಳು ಬಹಳ ಉನ್ನತ ಪ್ರಜ್ಞೆಯನ್ನ ತಲುಪಿದಂತ ಮೆದುಳು. ಯಾವಾಗ ಅದು ಪಾಸ್ಟ್ ಅಂಡ್ ಫ್ಯೂಚರ್ನ ಒಂದು ಸೆಳೆತದಿಂದ ಬಿಡಿಸ್ಕೊಂಡು ಬಿಡುತ್ತೋ ಅದು ಸದಾ ವರ್ತಮಾನದಲ್ಲಿ ನೆಲೆಸಿರುತ್ತೆ. ಅದಕ್ಕೆ ಕಾಲ ಅನ್ನೋದೇ ಇರೋದಿಲ್ಲ, ಅದು ಕಾಲಾತೀತವಾಗ್ಬಿಡುತ್ತೆ. If anything lives or stays in the eternal present, the time stops ticking for it. ಕಾಲ ಅನ್ನೋದು ನಿಂತೋಗುತ್ತಾಗ ಸದಾ ವ್ಯಕ್ತಿ ವರ್ತಮಾನದಲ್ಲಿ ಇರ್ತಾನೆ. ಎಷ್ಟು ಸುಂದರವಾದ ಜೀವನ ಅದು. ಜೀವಿಸುವುದು ಎಂದರೆ ಅದು ಅದಪ್ಪ ಜೀವನ ಅಂದ್ರೆ ಅಂತ ಹೇಳ್ತಾರೆ ನೋಡಿ ಜಿಡ್ಡು ಕೃಷ್ಣಮೂರ್ತಿಗಳು. ಜೀವಿಸುವುದು ಅಂದ್ರೆ ಅದು ಯಾವುದು? ಜೀವನವನ್ನು ಮರಣವನ್ನು ಪರಸ್ಪರ ನಾವು ಬದುಕಿದ್ದಾಗಲೇ ಭೇಟಿಯಾಗುವಂತೆ ಮಾಡಿ ಅವೆರಡರ ಹಿಡಿತಗಳಿಂದ ಹೊರಬಂದು ಸ್ವತಂತ್ರನಾಗಿ ಅನಂತ ವರ್ತಮಾನದಲ್ಲಿ ಕಾಲಾತೀತನಾಗಿ ಬದುಕ್ತೀನಲ್ಲ, ಅದು ಅನಂತವಾದ ಜೀವಿಸುವ ಕ್ರಿಯೆ. ಅದು. ಆಗ ಪ್ರತಿದಿನವೂ ಹೊಸ ದಿನ, ಅಂದರೆ ಭವಿಷ್ಯವು ವರ್ತಮಾನವಾಗಿ ಬಿಡುತ್ತದೆ. ಆಗೇನಾಗತ್ತೆ ಅಂದ್ರೆ ಭವಿಷ್ಯ ಸಹ ವರ್ತಮಾನವಾಗುತ್ತೆ. ದ ಫ್ಯೂಚರ್ ಬಿಕಮ್ಸ್ ದ ಪ್ರೆಸೆಂಟ್ ಅಂಡ್ ಯು ಲಿವ್ ಇನ್ ದ ಎಟರ್ನಲ್ ಪ್ರೆಸೆಂಟ್. ಯು ಟ್ರಾನ್ಸೆಂಡ್ ದ ಟೈಮ್. ಕಾಲ ಅನ್ನುವಂತಹ ಒಂದು ಆಯಾಮವಿದೆಯಲ್ಲ, ಅದನ್ನ ದಾಟಿ ಹಾದಿ ಹೋಗ್ಬಿಡ್ತೀರಿ. ಓಕೆ, ಇದನ್ನ ಮರಣದ ಬಗ್ಗೆ ವಿವರಿಸ್ತಾ ಅವರು ಮುಂದೆ ಹೋಗ್ತಾರೆ. ನಾನು ಪುನಃ ಮುಂದಿನ ಜನ್ಮದಲ್ಲಿ ಬದುಕಿ ಬರುತ್ತೀನಿ ಎಂಬುದಿಲ್ಲ. ಓಕೆ, ಇನ್ನ ಕೆಲವರು ಏನ್ ಮಾಡ್ತಾರೆ, ಇರ್ಲಿ ನಾನು ಈ ಒಂದು ಸ್ಥಿತಿಯನ್ನ ತಲುಪಲಿಕ್ಕೆ ಪ್ರಯತ್ನ ಪಡ್ತೀನಿ, ಆದ್ರೆ ನನಗೊಂದು ಆಶ್ವಾಸನೆ ಬೇಕು. ಏನ್ ಆಶ್ವಾಸನೆ? ನಾನು ಮತ್ತೆ ಪುನರ್ಜನ್ಮ ತಗೊಂಡು ಬರ್ತೀನಿ.
ಆ ಒಂದು ಕಲ್ಪನೆಗೆ ನೀವು ಅಂಟಿಕೊಂಡಿದ್ದೀರಿ ಅಲ್ವಾ? ಕಾರಣ ನಮ್ಮ ಮತ ಪುನರ್ಜನ್ಮವನ್ನ ಬೋಧಿಸುತ್ತೆ. ಇರ್ಲಿ, ಅದು ಒಂದು ಆಯಾಮ ಇರ್ಲಿ. ಪುನರ್ಜನ್ಮ ಅನ್ನೋದು ಒಂದು ಸತ್ಯ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಸಿಕ್ಕಿದೆ, ಇರ್ಲಿ ಅದು. ಆದ್ರೆ ಆ ಒಂದು ಕಲ್ಪನೆಗೆ ನೀವು ಯಾಕೆ ಅಂಟ್ಕೊಂಡಿದ್ದೀರಿ? ಏಕೆಂದರೆ ಅದು ನಿಮಗೊಂದು ಸಾಂತ್ವನ ಕೊಡುತ್ತದೆ. ನಿಮಗೆ ಮುಳುಗ್ತಾ ಇರುವಂತ ವ್ಯಕ್ತಿಗೆ ಹುಲ್ಕಡ್ಡಿ ಸಿಕ್ಕದ ಹಾಗೆ, ಮರಣ ಹೊಂದಿರೋ ವ್ಯಕ್ತಿಗೆ ಇದೊಂದು ಹುಲ್ಕಡ್ಡಿ. ಯಾವುದೋ ನನಗೆ ಪುನರ್ಜನ್ಮ ಇದೆ, ನಾನು ಮತ್ತೆ ಹುಟ್ಟಿ ಬರ್ತೀನಿ. ಯಾಕೆಂದ್ರೆ ಅದು ನಿಮ್ಗೊಂದು ಸಾಂತ್ವನವನ್ನ ಕೊಡುತ್ತದೆ. ಆದರೆ ನೀವು ಪುನರ್ಜನ್ಮದಲ್ಲಿ ವಿಶ್ವಾಸವಿಟ್ಟಿದ್ದರೆ ಈಗ ನೀವು ಸರಿಯಾದ ಜೀವನ ನಡೆಸಿ ಸರಿಯಾದ ಕೆಲಸಗಳನ್ನ ಮಾಡಿ, ಏಕೆಂದರೆ ಮುಂದಿನ ಜನ್ಮದಲ್ಲಿ ನೀವು ಇಂದಿನ ಕರ್ಮಗಳಿಗೆ ಬೆಲೆ ತೆರುತ್ತೀರಿ ಅಥವಾ ಕೊಡುಗೆಗಳನ್ನ ಪಡೆಯುತ್ತೀರಿ. ನೀವು ಮುಂದಿನ ಜನ್ಮದಲ್ಲಿ ನೀವು ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ ಪುನರ್ಜನ್ಮದಲ್ಲಿ, ಈಗ ಪುನರ್ಜನ್ಮದಲ್ಲಿ ನೀವು ವಿಶ್ವಾಸ ಇಟ್ಕೊಂಡಿರೋದಾದ್ರೆ ಚೆನ್ನಾಗಿ ತಿಳ್ಕೊಳ್ಳಿ, ಈ ಜೀವನದಲ್ಲಿ ಈಗ ಬದುಕಿದ್ದೀರಲ್ಲ, ಈ ಜೀವನ ಈಗ ಸರಿಯಾದ ಕೆಲಸಗಳನ್ನ ಮಾಡಿ. ಯಾಕೆಂದ್ರೆ ಮುಂದಿನ ಜನ್ಮದಲ್ಲಿ ನೀವು ಇಂದಿನ ಕರ್ಮಗಳಿಗೆ ಬೆಲೆ ತೆರ್ತೀರಿ. ಇವತ್ತು ನೀವು ಮಾಡ್ತಾ ಇರೋ ಕರ್ಮಗಳಿಗೆ ಅಲ್ಲಿ ಯು ಹ್ಯಾವ್ ಟು ಪೇ ದ ಪ್ರೈಸ್. ಯು ಹ್ಯಾವ್ ಟು ಪೇ ದ ಪ್ರೈಸ್ ಅಂದ್ರೆ ಅಲ್ಲಿ ಬೆಲೆ ಕಟ್ಟಬೇಕಾಗತ್ತೆ, ಅಲ್ಲಿ ಬೆಲೆ ತೆರಬೇಕಾಗತ್ತೆ. ಸರಿಯಾದ ಕೆಲಸಗಳನ್ನ ಮಾಡಿ, ಏಕೆಂದರೆ ಮುಂದಿನ ಜನ್ಮದಲ್ಲಿ ನೀವು ಇಂದಿನ ಕರ್ಮಗಳಿಗೆ ಬೆಲೆ ತೆರುತ್ತೀರಿ ಅಥವಾ ಕೊಡುಗೆಗಳನ್ನು ಪಡೆಯುತ್ತೀರಿ. ಒಳ್ಳೆ ಕೆಲಸಗಳನ್ನ ಈಗ ಮಾಡಿದ್ರೆ ಅವಾಗ ನಿಮಗೆ ರಿವಾರ್ಡ್ಸ್, ಕೊಡುಗೆ ಸಿಕ್ಕುತ್ತೆ. ಅದು ನಿಮಗೆ ಸಾಂತ್ವನ ನೀಡುವ ಮಾತುಗಳು, ಹೌದಲ್ವಾ? ಈ ರೀತಿ ಮಾತನಾಡಿದ್ರೆ ಯಾರಾದರೂ ನಿಮಗೆ ಒಂದು ರೀತಿಯ ಸಾಂತ್ವನ, ಆಶ್ವಾಸನೆ, ಒಂದು ಸಮಾಧಾನ ಸಿಕ್ಕ ಹಾಗೆ ಅಲ್ವಾ? ಆದರೆ ಅದು ಅರ್ಥರಹಿತ. ಜಿಡು ಕೃಷ್ಣಮೂರ್ತಿಗಳು ಹೇಳ್ತಾರೆ, ಅಪ್ಪ ಅದು ಅರ್ಥರಹಿತ. ಇಷ್ಟು ತಿಳ್ಕೊಳ್ಳಿ, ಅವೆಲ್ಲ ಬೇಡ. ಮುಂದಿನ ಜನ್ಮ ನಾವು ಹುಟ್ಟು ಬರ್ತೀನಿ ಅವೆಲ್ಲ ಬೇಡ. ಇಷ್ಟೇ, ಈಗ ನೀವು ಯಾವುದು ಧರ್ಮವೋ ಅದರಂತೆ ನಡೆದುಕೊಂಡರೆ ಆ ಧಾರ್ಮಿಕ ನಡತೆಗೆ ಯಾವುದೇ ಕೊಡುಗೆ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, you should live righteously for the sake of righteousness. You should say truth for the sake of truth. You should work for the truth of work. ಅಂದ್ರೆ ಯಾವ್ಯಾವುದೋ ಆಶ್ವಾಸನೆಗಳನ್ನ, ಭರವಸೆಗಳನ್ನ ಇಟ್ಕೊಂಡು ಮುಂದುವರಿಬೇಡಿ. ನಾನು ಯಾಕೆ ಧಾರ್ಮಿಕವಾಗಿ ಬದುಕಬೇಕು, ಮುಂದಿನ ಜನ್ಮದಲ್ಲಿ ನಾವು ಕೊಡುಗೆ ಸಿಕ್ಕುತ್ತೆ, ಅದಲ್ಲ. ಧಾರ್ಮಿಕವಾಗಿ ಯಾಕೆ ಬದುಕಬೇಕು ಅಂತಂದ್ರೆ ಧಾರ್ಮಿಕತೆಗಾಗಿ ಧಾರ್ಮಿಕವಾಗಿ ಬದುಕಬೇಕು. ಒಳ್ಳೆಯವನಾಗಿ ಯಾಕೆ ಬದುಕಬೇಕು, ಒಳ್ಳೆತನಕ್ಕೋಸ್ಕರ ಒಳ್ಳೆಯವನಾಗಿ ಬದುಕಬೇಕು. ಅದರಿಂದ ಏನೋ ಪಡಿತೀನಿ ಅಂತ ಅಲ್ಲ. ಈಗ ಮಕ್ಕಳನ್ನ ಯಾಕೆ ಸಾಕಬೇಕು, ಆ ಮಕ್ಕಳು ನನಗೆ ವಯಸ್ಸಾದ್ಮೇಲೆ ನನ್ನ ನೋಡ್ಕೋತಾರೆ ಅಂತ ಅಲ್ಲ. ಮಕ್ಕಳನ್ನ ಮಕ್ಕಳಿಗಾಗಿ ಸಾಕಬೇಕು ಅಷ್ಟೇ. ಅವರಿಂದ ಯಾವ ಭರವಸೆಯನ್ನು ನಾವು ಇಟ್ಕೊಳ್ಳೋದು ಬೇಕಾಗಿಲ್ಲ. ನಮ್ ಕೆಲಸ ಏನು, ಏನನ್ನ ಮಾಡಬೇಕೋ ಅದನ್ನ ಮಾಡಬೇಕು. ಮಕ್ಕಳನ್ನ ಹೆತ್ತುವಿ, ನಮಗೆ ಕರ್ತವ್ಯ ಇದೆ, ಜವಾಬ್ದಾರಿಯೂ ಇದೆ. ನಾವೇನು ಮಾಡಬೇಕು, ಎಲ್ಲವನ್ನು ಯಾವುದೇ ಆಶೆಗಳನ್ನ ಇಟ್ಕೊಳ್ಳದೆ ಮಾಡಬೇಕು. ಒಂದು ಹಂತದಲ್ಲಿ ಅವರಿಂದ ಏನನ್ನು ಬಯಸಲೇಬಾರ್ದು ನಾವು. ದಟ್ಸ್ ಎ ಬ್ಯೂಟಿಫುಲ್ ವೇ ಆಫ್ ಲಿವಿಂಗ್. ಯಾಕೆ ನೀನ್ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಸಾಕಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡದೆ ಅವ್ರನ್ನ ನೋಡ್ಕೋತಾರೆ ಅಂತ ಅಲ್ಲ. ನಾನು ಮಕ್ಕಳನ್ನ ಸಾಕಬೇಕಾಗಿದೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದೆ, ಅದಕ್ಕೋಸ್ಕರ ಸಾಕದೆ ಚೆನ್ನಾಗಿ ನೋಡ್ಕೊಂಡೆ ಅಷ್ಟೇ. ಡೂಯಿಂಗ್ ಥಿಂಗ್ಸ್ ಫಾರ್ ದೇರ್ ಓನ್ ಸೇಕ್. ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಇದು ಎಷ್ಟು ಉನ್ನತವಾದ ವಿಷಯ ಗೊತ್ತಾ? ಈಗ ನೀವು ಯಾವುದು ಧರ್ಮವು ಅದರಂತೆ ನಡೆದುಕೊಂಡರೆ ಆ ಧಾರ್ಮಿಕ ನಡತೆಗೆ ಯಾವುದೇ ಕೊಡುಗೆ ಇಲ್ಲ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ರಿವಾರ್ಡ್ ಫಾರ್ ಇಟ್. ರೈಟಿಯಸ್ನೆಸ್ ಈಸ್ ರೈಟಿಯಸ್ನೆಸ್. ರೈಟಿಯಸ್ನೆಸ್ ಫಾರ್ ದ ಸೇಕ್ ಆಫ್ ರೈಟಿಯಸ್ನೆಸ್.
not what you are going to get out of it. I am righteous because I get something out of it ಅಲ್ಲ. ಇದರಲ್ಲಿ ಅರ್ಥ ಏನ್ ಮಾಡ್ಕೋಬೇಕಂದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಿ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂತ್ ಮಾತೆ ಸಂಗೋಸ್ತ್ವ ಕರ್ಮಣಿ. ದಟ್ ಈಸ್ ವಾಟ್ ಈಸ್ ಹಿಯರ್ ವಿತ್ ಜಿಡ್ಡು ಕೃಷ್ಣಮೂರ್ತಿ. ವಾಟ್ ಹಿ ಇಸ್ ಸೇಯಿಂಗ್, ನೀನು ಮಾಡಬೇಕಾಗಿರೋ ಕೆಲಸವನ್ನ ಮಾಡಪ್ಪ, ನೀನು ಅದರ ಪರಿಣಾಮದ ಕಡೆ ನೀನು ಯೋಚನೆ ಮಾಡಬೇಡ, ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಅದನ್ನ ಜಿಡ್ಡು ಕೃಷ್ಣಮೂರ್ತಿಗಳು ಮತ್ತೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ. ಇಟ್ ಈಸ್ ದ ಸೇಮ್ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ಅಷ್ಟೇ. ಇವ್ರು ಹೇಳ್ತಾ ಇರೋ ವಿಧಾನ ಏನು? ಡೂ ಥಿಂಗ್ಸ್ ಫಾರ್ ದೇರ್ ಓನ್ ಸೇಕ್. ಬಿ ರೈಟಿಯಸ್ ಬಿಕಾಸ್ ಯು ವಾಂಟ್ ಟು ಬಿ ರೈಟಿಯಸ್, ಬಿಕಾಸ್ ಫಾರ್ righteousness, not what you are going to get out of it, not looking at the reward of it. ಅದು ಒಂದು ವ್ಯಾಪಾರಿ ಧೋರಣೆ. ನೀವೇನಾದ್ರೂ ಹಾಗೆ, ನಾನು ನನ್ನ ಮಕ್ಕಳನ್ನ ಸಾಕ್ತಾ ಇದ್ದೀನಿ, ಅವ್ರು ನನ್ನ ವಯಸ್ಸಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು, ನಾನ್ ಪ್ರೇಮದಿಂದ ಸಾಕ್ತೀನಿ, ಅವರು ನನ್ನನ್ನ, ನಾನೇನು ಪ್ರೇಮ ಕೊಡ್ತಿದ್ದೀನೋ ಅದು ಡಬಲ್ ಪ್ರೇಮ ಕೊಟ್ಟು ನನ್ನನ್ನ ನೋಡ್ಕೋಬೇಕು ಅನ್ನೋದಾದ್ರೆ, ದಟ್ ಈಸ್ ವ್ಯಾಪಾರಿ ಮನೋಭಾವ. ಅದು ಕಮರ್ಷಿಯಲ್ ಆಟಿಟ್ಯೂಡ್, ಅದು ಬಿಸ್ನೆಸ್ ಆಟಿಟ್ಯೂಡ್, ಅದೊಂದು ಯಾಂತ್ರಿಕ ಧೋರಣೆ, ಅದು ಮೆಕ್ಯಾನಿಕಲ್ ಆಟಿಟ್ಯೂಡ್. ಟೋಟಲಿ ಮೆಕ್ಯಾನಿಕಲ್ ಆಟಿಟ್ಯೂಡ್. ಅಂದ್ರೆ ಎಷ್ಟು ಉನ್ನತವಾದಂತ ಬೋಧನೆಗಳನ್ನು ಅವ್ರು ನಮಗೆ ನೀಡಿದ್ದಾರೆ ನೋಡಿ. ಇದು ನಮ್ಮನ್ನು ಯಾವುದೋ ಎತ್ತರದ ಲೋಕಕ್ಕೆ ಕರ್ಕೊಂಡು ಹೋಗಿ ಸಂಕ್ಲಿಷ್ಟವಾದ ವಿಷಯ ವಿಚಾರಗಳನ್ನ ಅವ್ರು ನಮಗೆ ನೀಡ್ತಾ ಇಲ್ಲ. ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಬದುಕನ್ನ ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? This is not dealing with something which is too abstract, although slightly sometimes it's abstract, not totally abstract. He is not talking about lofty principles. He is talking straightforward preachings. ಅದು ನಮ್ಮನ್ನ ನಮ್ಮ ಒಳಗೆ ಎತ್ತು ಒಗಿತಾರೆ. ಅಂದ್ರೆ ನಮ್ಮನ್ನು ಇನ್ನೆಲ್ಲೋ ದೂರದ ಪ್ರಪಂಚಕ್ಕೆ ಕರ್ಕೊಂಡು ಹೋಗಲ್ಲ. ಇವತ್ತು ಬೆಳಿಗ್ಗೆ ನಾನು ಸಿಟಿ ಲಾಡ್ಜ್ ನಲ್ಲಿ ಸೃಷ್ಟಿಯ ಬಗ್ಗೆ ಲೆಕ್ಚರ್ ಮಾಡ್ತಾ ಇದ್ದೆ. ಸೀಕ್ರೆಟ್ ಡಾಕ್ಟ್ರಿನ್, ಗುಪ್ತ ಸಿದ್ಧಾಂತ. ಅದರಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಪ್ರಜಾಪತಿಗಳು, ಅವ್ರ ಸೃಷ್ಟಿ ಹೇಗಾಯ್ತು, ಅಂದ್ರೆ ಅವ್ರು ಹೇಗೆ ಹೊರಬಂದ್ರು, ಅವ್ರು ಎಲ್ಲಿದ್ರು, ಅವ್ರ ಕಾರ್ಯವೇನು, ಅವ್ರ ಕೆಲಸವೇನು, ಸೃಷ್ಟಿಯ ಯಾವ ಹಂತದಲ್ಲಿ ಅವರು ವ್ಯಕ್ತವಾಗ್ತಾರೆ, ಇದೆಲ್ಲ ವಿಚಾರವನ್ನ ಮಾಡ್ತಾ ಇದ್ದೆ. ಅದು ಏನ್ ಗೊತ್ತಾ, ಅದು ನಮ್ಮನ್ನೆಲ್ಲೋ ದೂರದ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಎಂದೋ ಹಿಂದೆ ನಡೆದು ಹೋದಂತ ಸೃಷ್ಟಿ. ಹಾಗೆ ಅಂತ ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಸೀಕ್ರೆಟ್ ಡಾಕ್ಟ್ರಿನ್ ಉಗ್ರಂತ ಅದು, ಅದೊಂದು ಮೇರು ಕೃತಿ, ಮೇಡಮ್ ಬ್ಲವಾಟ್ಸ್ಕಿ ಅವರು ಬರೆದದ್ದು. ಸೃಷ್ಟಿಯನ್ನು ಆಳವಾಗಿ ತಿಳ್ಕೊಂಡ್ರೆ ನಮ್ಮ ಜೀವನ ಕೂಡ ಪರಿವರ್ತನೆ ಹೊಂದತ್ತೆ. ಈ ಪ್ರಪಂಚದಲ್ಲಿ ಎಂತೆಂತ ಸೂಕ್ಷ್ಮವಾದಂತಹ ದೈವಿ ನಿಯಮಗಳು ಕೆಲಸ ಮಾಡ್ತಾ ಇವೆ. ಆ ನಿಯಮಗಳಿಗೆ ನಾನು ಓಗೊಡಬೇಕು, ಆ ನಿಯಮಗಳ ಜೊತೆ ಸಹಕರಿಸಬೇಕು ಅನ್ನುವಂತಹ ಭಾವ ನಮ್ಮಲ್ಲಿ ಬರುತ್ತೆ. ಇರ್ಲಿ, ಅದು ಬೇಕು. ಆದರೆ ಜಿಡ್ಡು ಕೃಷ್ಣಮೂರ್ತಿಗಳು ಎಂದೂ ಅಂತ ಎತ್ತರದ ವಿಷಯಗಳನ್ನು ಮಾತೇ ಆಡ್ಲಿಲ್ಲ. ಅವ್ರು ಮಾತಾಡೋದು ಪ್ರೇಮ, ದ್ವೇಷ, ಸಹನೆ, ಭಯ, ಆತಂಕ, ಉದ್ವಿಗ್ನತೆ, ಅನಿಶ್ಚಿತತೆ, ಅಭದ್ರತೆ. ಇದು ನಿತ್ಯ ಜೀವನದಲ್ಲಿ ನಾವು ಕಾಣುವಂತ ವಿಷಯಗಳು. ಅದಕ್ಕೆ ನಾನು ಹೇಳಿದ್ದು, ಜಿಡ್ಡು ಕೃಷ್ಣಮೂರ್ತಿಗಳು ನಮ್ಮನ್ನು ಎತ್ತಿ ನಮ್ಮ ಒಳಗಡೆನೆ ಒಗಿತಾರೆ. ಹೋಗು, ಒಳಗಡೆ ಹೋಗಿ ನೋಡು, ನಿನ್ ಜೀವನವನ್ನ ನೀನು ದರ್ಶಿಸಿ ನೋಡು, ದರ್ಶನ ಮಾಡು ನಿನ್ನ ಅಂತರಂಗವನ್ನ. ಎತ್ತಿ ನಮ್ಮನ್ನು ಒಳಕ್ಕೆ ಒಗಿತಾರಲ್ಲ, ಇದು ಒನ್ ಅನದರ್ ಬ್ಯೂಟಿಫುಲ್ ವೇ ಇನ್ ಸ್ಪಿರಿಚುವಲ್ ಪಾತ್. ಅಧ್ಯಾತ್ಮದ ಮಾರ್ಗದಲ್ಲಿ ಇದು ಒಂದು ಸುಂದರ ವಿಧಾನ. ನಮ್ಮನ್ನ ನಮ್ಮೊಳಗೆ ಹೊಕ್ಕುವಂತೆ ಮಾಡ್ತಾರಲ್ಲ. ಇಟ್ಸ್ ಅ ಗ್ರೇಟ್ ಎಕ್ಸ್ಪರಿಮೆಂಟ್. ಇದು ಯಾವಾಗ ಕೊಟ್ಟಿದ್ದು ಈ ಉಪನ್ಯಾಸವನ್ನ? ಅವರು ಇದನ್ನ ಕೊಟ್ಟಿದ್ದು ನವೆಂಬರ್ 22, 1985. ಅವ್ರ ಮರಣ ಹೊಂದಿದ್ ಯಾವಾಗ ಗೊತ್ತಾ? ಫೆಬ್ರವರಿ 17, 1986. ಫೆಬ್ರವರಿ 17, 1986ಕ್ಕೂ
ನವೆಂಬರ್ 22, 1985 ಎಷ್ಟು ದಿನಗಳು ಅಂದ್ರೆ 3 ತಿಂಗಳು ಇಲ್ಲ, 3 ತಿಂಗಳಿಗಿಂತ ಕಡಿಮೆ, ಹೆಚ್ಚು ಕಡಿಮೆ 2.25 ತಿಂಗಳು. ಈ ಉಪನ್ಯಾಸ ನೀಡಿದ 2.25 ತಿಂಗಳಿಗೆ ಅವರು ಮರಣವನ್ನು ಹೊಂದುತ್ತಾರೆ. ಅವರು ಜನವರಿ 5, 6 ವಾಪಸ್ ಹೋಗ್ತಾರೆ 1986 USA. ಇದು ಅವರ ಕೊನೆಯ ಭೇಟಿ ಆಗಿತ್ತು, ಭಾರತದ ಭೇಟಿ. ಅಲ್ಲಿ ಹೋದ್ಮೇಲೆ ಅವರ ಕಾಯಿಲೆ ತುಂಬಾ ಉಲ್ಬಣವಾಗುತ್ತೆ. ಅಲ್ಲೆಲ್ಲ ಪರೀಕ್ಷೆ ಮಾಡಿಸ್ಕೊಂಡಾಗ ಇಲ್ಲಿ ಮಾಡಿಸ್ಕೊಳ್ಳಲ್ಲ ಅವ್ರ ಪರೀಕ್ಷೆಯನ್ನ, ಅಲ್ಲಿ ಮಾಡಿಸ್ಕೋತಾರೆ. ಆಗ ಅವರಿಗೆ ಅರ್ಥವಾಗುತ್ತೆ ಅವರು ಕ್ಯಾನ್ಸರ್ ರೋಗದಿಂದ ನರಳ್ತಾ ಇದ್ದಾರೆ ಅಂತ. ಇಫ್ ಐ ಆಮ್ ರೈಟ್, ಇಟ್ ವಾಸ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂಡ್ ಇಟ್ಸ್ ಅ ವೆರಿ ಸೀರಿಯಸ್ ಕ್ಯಾನ್ಸರ್, ಅಗ್ರೆಸಿವ್ ಕ್ಯಾನ್ಸರ್. ಅದು ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ಕ್ಯಾನ್ಸರ್ಸ್ ಇಸ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್. ಅದಕ್ಕೆ ಚಿಕಿತ್ಸೆಯೇ ಇಲ್ಲ ಸರಿಯಾಗಿ. ಓಕೆ, ಸೊ ಹಾಗಾಗಿ ಅವರು ಡಯಾಗ್ನೋಸಿಸ್ ಆದ್ಮೇಲೆ ಕೆಲವೇ ದಿನಗಳು, ಇಫ್ ಐ ಆಮ್ ರೈಟ್, ಫ್ಯೂ ಡೇಸ್, ಫ್ಯೂ ವೀಕ್ಸ್, ಇಫ್ ಐ ಆಮ್ ರೈಟ್, ಮರಣ ಹೊಂದ್ಬಿಡ್ತಾರೆ. ಆ ಹಂತದಲ್ಲಿ ಅವ್ರು ನೀಡಿದ ಉಪನ್ಯಾಸದಲ್ಲಿ ಅವರು ಎಷ್ಟು ಗಹನವಾದ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಗಮನಿಸಿ ನೋಡಿ. ವಾಟ್ ಅ ಗ್ರೇಟ್ ಪರ್ಸನ್ ಹಿ ವಾಸ್. ಥ್ರೂ ಔಟ್ ಹಿಸ್ ಲೈಫ್ ಹಿ ವರ್ಕ್ ಫಾರ್ ಎ ಮಿಷನ್. ಅವರ ಜೀವನ ಪೂರ್ತಿ ಒಂದು ಉದ್ದೇಶ, ಅದೇನು? ಜನರನ್ನ ಅವರ ನಿರ್ಬಂಧನೆಗಳಿಂದ ಬಿಡಿಸುವುದು. ದಟ್ಸ್ ಕಾಲ್ಡ್ ಆಸ್ ಅ ಫಸ್ಟ್ ಅಂಡ್ ದ ಲಾಸ್ಟ್ ಫ್ರೀಡಮ್. ಆ ಪುಸ್ತಕದಲ್ಲಿ ಬಹಳ ಸುಂದರವಾದ ಅಧ್ಯಾಯಗಳಿದೆ ಅವರು ಬರೆದಿರೋದು. ಮನುಷ್ಯನನ್ನ ಅನಿರ್ಬಂಧಿತನಾಗಿಸುವುದು ಅಥವಾ ಸ್ವತಂತ್ರನಾಗಿಸುವುದು, ಅವನಿಂದ ಅವನಿಗೆ ಬಿಡುಗಡೆಯನ್ನ ಒದಗಿಸಿಕೊಡುವುದು. ಇರ್ಲಿ, ಇಷ್ಟು ಹೇಳ್ತಾ ನಾನು ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಿದ್ದೇನೆ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದು ಇನ್ನ ಮುಂದುವರಿಯುತ್ತೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಇದೇ ಉಪನ್ಯಾಸದ ಕೊನೆಯ ಭಾಗವನ್ನ, ಅಂದ್ರೆ ನವೆಂಬರ್ 22ನೇ ತಾರೀಕು ಅವರು ನೀಡಿದಂತಹ ಉಪನ್ಯಾಸದ ಕೊನೆಯ ಭಾಗವನ್ನ ತಗೊಳ್ತೇನೆ. ಪ್ರಾಬಬಲಿ ನೆಕ್ಸ್ಟ್ ವಿಸಿಟ್ ಅಲ್ಲಿ ಐ ವಿಲ್ ಬಿ ಕಂಪ್ಲೀಟಿಂಗ್ ದಿಸ್ ಲೆಕ್ಚರ್. ಆಮೇಲೆ 2 ಲೆಕ್ಚರ್ಗಳಿದೆ, ಶಾರ್ಟ್ ಲೆಕ್ಚರ್ಗಳು ಅವರು ಚೆನ್ನೈನಲ್ಲಿ ನೀಡಿದ್ದು. ಅದನ್ನ ಕಂಪ್ಲೀಟ್ ಮಾಡಿದ್ರೆ ಈ ಸರಣಿ ಉಪನ್ಯಾಸ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.